ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮಲೂಟಿ. ಸ್ನೇಹಿತರೆ, ಇವತ್ತೇ ನಡೆದಿರ್ತಕ್ಕಂಥ ಅಂದರೆ 17/11/2024 ಕಲ್ಯಾಣ ಕರ್ನಾಟಕ ವಿಭಾಗದ PDO ಪ್ರಶ್ನೆ ಪತ್ರಿಕೆಯಲ್ಲಿನ ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನು ಇವತ್ತಿನ ಈ ತರಗತಿಯಲ್ಲಿ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ತುಂಬ ಪ್ರಮುಖವಾಗಿರ್ತಕ್ಕಂಥ 11 ಕ್ವಶನ್ಗಳನ್ನು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. 10 ಟಾಪಿಕ್ ಮೇಲೆ 11 ಕ್ವಶನ್ಗಳು. ಸೀಟಿಂಗ್ ಅರೇಂಜ್ಮೆಂಟ್ ಅಂತಕ್ಕಂಥ ಒಂದು ಟಾಪಿಕ್ ಅಲ್ಲಿ 2 ಕ್ವಶನ್ಗಳನ್ನು ಕೇಳಿದ್ರಿಂದ ಇಲ್ಲಿ 11 ಕ್ವಶನ್ಗಳು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿದ್ದಾವೆ. ತುಂಬಾ ಈಸಿ ಆಗಿರ್ತಕ್ಕಂಥ ಕ್ವಶನ್ಗಳಿದ್ದಾವೆ. ಅದಕ್ಕೋಸ್ಕರ ಸ್ನೇಹಿತರೆ, ಇಲ್ಲಿ ಬರ್ತಕ್ಕಂಥ ಎಲ್ಲಾ ಕ್ವಶನ್ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ನೋಡಿದ ಮೇಲೆ ಎಕ್ಸಾಮ್ ಬರೆದಿರ್ತಕ್ಕಂಥ ಸ್ಪರ್ಧಾರ್ಥಿಗಳಿಗೂ ಮತ್ತು ಮುಂಬರ್ತಕ್ಕಂಥ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಕ್ಕಂಥ ಎಲ್ಲಾ ಸ್ಪರ್ಧಾರ್ಥಿಗಳಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 1. ಕೆಳಕಂಡ ಮಾಹಿತಿಯನ್ನು ಓದಿ 2 ಪ್ರಶ್ನೆಗಳಿಗೆ ಉತ್ತರಿಸಿ. 1 ಮತ್ತು 2 ಪ್ರಶ್ನೆಗಳಿಗೆ ಉತ್ತರಿಸಬೇಕಂತೆ. ನೋಡಿ, ಸೀಟಿಂಗ್ ಅರೇಂಜ್ಮೆಂಟ್ ಅಲ್ಲಿ 2 ಕ್ವಶನ್ ಅನ್ನು ಕೇಳಿದ್ದಾರೆ. PTVRMDKW ರವರು ಮಧ್ಯಕ್ಕೆ ಮುಖ ಮಾಡಿ ವೃತ್ತಾಕಾರದ ಒಂದು ಮೇಜಿನ ಸುತ್ತ ಕುಳಿತುಕೊಂಡಿದ್ದಾರೆ. 8 ಜನ ಇದ್ದಾರೆ. 1 2 3 4 5 6 7 8 ಒಂದು ರೌಂಡ್ ಟೇಬಲ್ ಮೇಲೆ ಮಧ್ಯದ ಕಡೆಗೆ ಮುಖ ಮಾಡಿ ಕುಳಿತುಕೊಂಡಿದ್ದಾರೆ. ನೋಡ್ರಿ, ಈ ಕಡೆ ಮುಖ ಮಾಡಿ ಕುಳಿತುಕೊಂಡಿದ್ದಾರೆ. ಎಲ್ಲರೂ ಕೂಡ ಮಧ್ಯಕ್ಕೆ ಮುಖ ಮಾಡಿ ಕುಳಿತುಕೊಂಡಿದ್ದಾರೆ. ಹೌದು, ಎಲ್ಲರೂ ಮಧ್ಯಕ್ಕೆ ಮುಖ ಮಾಡಿ ಕುಳಿತುಕೊಂಡಿದ್ದಾರೆ. ಮಧ್ಯಕ್ಕೆ ಮುಖ ಮಾಡಿ ಕುಳಿತುಕೊಂಡಿದ್ದಾರೆ ಅಂತಂದ್ರೆ ನಿಮ್ಗೆ ಈಸಿಯಾಗಿ ಗೊತ್ತು. ಈ ಕಡೆ ರೈಟ್ ಇರುತ್ತೆ, ಈ ಕಡೆ ಲೆಫ್ಟ್ ಇರುತ್ತೆ. ಈ ಕಡೆ ರೈಟು, ಈ ಕಡೆ ಲೆಫ್ಟು. ಇವನಿಗೆ ಈ ಕಡೆ ರೈಟು, ಇದು ಲೆಫ್ಟು. ಈ ಕಡೆ ಇದು ರೈಟು, ಇವನ್ ಲೆಫ್ಟು. ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ ಮಧ್ಯಕ್ಕೆ ಮುಖ ಮಾಡಿ ಕುಳಿತುಕೊಂಡಾಗ ಯಾವ್ದು ರೈಟ್ ಬರುತ್ತೆ, ಯಾವ್ದು ಲೆಫ್ಟ್ ಬರುತ್ತೆ ಅಂತೇಳಿ. ಎಸ್, ಇವಾಗ ನೋಡಿ, ವಿಯು ಟಿನ ಎಡಕ್ಕೆ ಎರಡನೆಯವನಾಗಿದ್ದಾನೆ. ವಿಯು ಟಿನ ಎಡಕ್ಕೆ, ನಾನು ಟಿ ಹಾಕೊಂಡ್ಬಿಡ್ತೀನಿ. ಟಿನ ಎಡಕ್ಕೆ ಎರಡನೇವನು. ಎಡಕ್ಕೆ ನೋಡಿ, ಟಿ ಇದು ಬಲಕ್ಕಾಗುತ್ತೆ. ಎಡಕ್ಕೆ ಅಂದ್ರೆ ಈ ಕಡೆ. ಟಿಯ ಎಡಕ್ಕೆ ಎರಡನೇವನು ಅಂದ್ರೆ ಒಂದನೇದವನು, ಎರಡನೇದವನು ಯಾರಂತೆ? ವಿ ಯು. ನೋಡ್ರಿ, ವಿ ಸಿಕ್ತು, ನಮಗೆ ಪ್ಲೇಸ್ ಸಿಕ್ತು. ವಿ ಯು ಟಿನ ಎಡಕ್ಕೆ ಎರಡನೇವನು 1 ಮತ್ತು 2 ಆಯ್ತು. ಕ್ಲಿಯರ್ ಆಯ್ತಾ? ಎಸ್. ಟಿ ಯು ಎಮ್ಮನ ಬಲಕ್ಕೆ 4ನೇಯವನು. ನೋಡ್ರಿ, ಟಿಯು ಎಮ್ಮನ ಬಲಕ್ಕೆ 4ನೇಯವನು. ಹಾಗಾದ್ರೆ ಎಂ ಎಲ್ಲಿ ಬರ್ತಾನೆ ನೋಡ್ರಿ? ಬಲಕ್ಕೆ 4ನೇವನು ಅಂತಂದ್ರೆ 1 2 3 4 ಎಂ ಇಲ್ಲಿ ಬರ್ತಾನೆ. ಎಂ ನೋಡ್ರಿ, ಎಮ್ಮನ ಬಲಕ್ಕೆನೂ 4ನೇವದನು, ಎಡಕ್ಕೆನೂ 4ನೇವದನ. ಯಾಕಂದ್ರೆ ಅಪೋಸಿಟ್ ಅಲ್ಲಿ ಅದಾನೆ. ನೋಡ್ರಿ, ಬಲಕ್ಕೆ ಈ ಕಡೆ ಆಗ್ತಾನೆ ಎಮ್ಮ. ಹಾಗಾದ್ರೆ 1 2 3 4ನೇ ಸ್ಥಾನದಲ್ಲಿ ಟಿ ಬಂದ. ಎಡಕ್ಕಾದ್ರೂ 4 ಬರ್ತದೆ. 1 2 3 4 ಆದ್ರೂ ಕೂಡ ಎಡಕ್ಕಾದ್ರೂ 4ನೇವನು ಟಿ, ಬಲಕ್ಕಾದ್ರೂ 4ನೇವನು. ಯಾರಿಗೆ? ಎಮ್ಗೆ ಮತ್ತು ಟಿಗೆ. ಎರಡನೇದು ಕ್ಲಿಯರ್ ಆಯ್ತಾ? ಎಸ್. ನೆಕ್ಸ್ಟ್ ನೋಡ್ರಿ, ಬಲಕ್ಕೆ 4ನೇಯವನು. ಡಿ ಮತ್ತು ಪಿ ರವರು ಟಿನ ನಂತರದ ಪಕ್ಕದವರಲ್ಲ. ಇದು ಇಂಪಾರ್ಟೆಂಟು. ಡಿ ಮತ್ತು ಪಿ ಇವರಿಬ್ರು ಟಿನ ಅಕ್ಕಪಕ್ಕದವರಲ್ಲ. ಈ ಪ್ಲೇಸು ಅಲ್ಲ ಇಲ್ಲಿ. ಮತ್ತು ಡಿ ಮತ್ತು ಪಿ ಈ 2 ಸ್ಥಾನದಲ್ಲಿ ಬರಲ್ಲ. ಈ ಸ್ಥಾನ, ಈ ಸ್ಥಾನ, ಈ 3 ಸ್ಥಾನದಲ್ಲಿ ಇವರು ಇಬ್ರು ಬರ್ತಾರೆ. ಎಲ್ಲಿ ಬರ್ತಾರೋ ಗೊತ್ತಿಲ್ಲ. ಬಟ್ ಈ ಪ್ಲೇಸ್ ಅಲ್ಲಿ ಡಿ ಮತ್ತು ಪಿ ಇಲ್ಲ. ಅವ್ರು ಹೇಳ್ಬಿಟ್ಟಿದ್ದಾರೆ, ಡಿ ಮತ್ತು ಪಿ ರವರು ಟಿನ ನಂತರದ ಪಕ್ಕದವರಲ್ಲ. ಹತ್ತಿರದ ಪಕ್ಕದವರಲ್ಲ. ಎರಡು ಕಡೆನೇ ಇಲ್ಲ ಅಂತ ಅರ್ಥ. ಎಸ್. ನೆಕ್ಸ್ಟ್ ನೋಡ್ರಿ, ಈಗ ಡಿ ಯು ಪಿನ ಬಲಕ್ಕೆ 3ನೇಯವನು. ನೋಡ್ರಿ, ಡಿ ಯು ಪಿನ ಬಲಕ್ಕೆ 3ನೇಯವನು. ಯಾರಂತೆ? ಡಿ ಯು ಪಿನ ಬಲಕ್ಕೆ ಅಂತೆ. ಇವನ್ನ ಪೀಲ್ ತೆಗೆದುಕೊಂಡು ಇಟ್ಕೊಳ್ರಿ. ಬಲಕ್ಕೆ ಅಂದ್ರೆ ಈ ಕಡೆ ಆಗುತ್ತೆ. ಪಿ ಸ್ಥಾನ ಇದನ್ನಾಯ್ತು, ಪಿ ಸ್ಥಾನ ಇದಾಯ್ತು. ಅಂದ್ರೆ ಬಲಕ್ಕೆ 1 2 3ನೇ ಸ್ಥಾನದಲ್ಲಿ ಯಾರಾದ್ರೆ ಟಿ ಆಗ್ತಾರೆ. ಹಾಗಾದ್ರೆ ಇದು ಪಿ ಸ್ಥಾನ ಅಲ್ಲ. ನೆಕ್ಸ್ಟ್ ಪಿ ಸ್ಥಾನ ಇದಾಯ್ತು ಅಂತ ಇಟ್ಕೊಳ್ರಿ. ಬಲಕ್ಕೆ ಅಂದ್ರೆ 1 2 3ನೇ ಸ್ಥಾನದಲ್ಲಿ ವಿ ಆಗ್ತಾನೆ. ಹಾಗಾದ್ರೆ ಇದು ಸ್ಥಾನ ಅಲ್ಲ. ಹಾಗಾದ್ರೆ ಪಿ ದ ರೈಟ್ ಪ್ಲೇಸ್ ಇದು ಒಂದೇ ಉಳಿದಿರೋದು. ಇದು ಒಂದೇ ಪಿ ಸ್ಥಾನ ಇದಾಯ್ತು. ಹಾಗಾದ್ರೆ ಪಿ ನ ಬಲಕ್ಕೆ ಡಿ 1 2 3 ನೋಡ್ರಿ. ಹಾಗಾದ್ರೆ ಸ್ಥಾನ ಎಲ್ಲೈತಿ? ಇದು ಕರೆಕ್ಟ್ ಆಯ್ತು. ಏನಂತ ಹೇಳಿದ್ರೆ ಡಿ ಯು ಪಿ ನ ಬಲಕ್ಕೆ 3ನೇವನು. ಡಿ ಯು ಪಿ ನ ಬಲಕ್ಕೆ 3ನೇವನು. ಬಲಕ್ಕೆ ಈ ಕಡ್ತಾನೆ 1 2 3ನೇ ಸ್ಥಾನದಲ್ಲಿ ಯಾರು ಬಂದ್ರು? ಡಿ ಬಂದ. ಕ್ಲಿಯರ್ ಆಯ್ತು. ಈಗ ಡಿ ಮತ್ತು ಪಿ ಇದು ಕ್ಲಿಯರ್ ಆಗಿ ಮುಗಿದೋಯ್ತು. ಕ್ಲಿಯರ್ ಆಯ್ತಾ? ಎಸ್. ಡಬ್ಲ್ಯೂ ಪಿನ ನಂತರದ ಪಕ್ಕದವನಲ್ಲ. ಡಬ್ಲ್ಯೂ ಪಿನ ನಂತರದ ಪಕ್ಕದವನಲ್ಲ. ಈ 2 ಪ್ಲೇಸ್ ಅಲ್ಲಿ ಡಬ್ಲ್ಯೂ ಬರಲ್ಲ. ಹಾಗಾದ್ರೆ ಉಳಿದಿರ್ತಕ್ಕಂಥ ಒಂದೇ ಪ್ಲೇಸ್ ಇಲ್ಲಿ ಉಳಿದದ. ಈ ಪ್ಲೇಸ್ ಅಲ್ಲಿ ಡಬ್ಲ್ಯೂ ಬರ್ತಾನೆ.
ಹೌದು ತಾನೆ? ಈ ನಂತರದ ಪ್ಲೇಸ್ ಇವೆರಡು ಇದಾವೆ, ಇವೆರಡೇ ಖಾಲಿ ಇರೋದು, ಮತ್ತೆ ಇದೊಂದು ಖಾಲಿ ಇದೆ. ಇವೆರಡು ಪ್ಲೇಸ್ ಅಲ್ಲಿ ಡಬ್ಲ್ಯೂ ಬರೋದಂದ್ರೆ ಡಬ್ಲ್ಯೂ ಪ್ಲೇಸ್ ಇದು ಕ್ಲಿಯರ್ ಆಗಿ ಗೊತ್ತಾಯ್ತು ನಮಗೆ. ನೆಕ್ಸ್ಟ್, ಕೇನ ಪಿಯು ಕೇನ ನಂತರದ ಎಡಭಾಗದಲ್ಲಿದ್ದಾನೆ. ಪಿ ಎಲ್ಲಿದ್ದಾನಂತೆ? ಕೇನ ಲೆಫ್ಟ್ಗೆ ಇದಾನಂತೆ, ನಂತರದ ಲೆಫ್ಟ್. ಅವ್ರು ಹೇಳಿದ್ದಾರೆ ಕೇನ ನಂತರದ ಎಡಭಾಗ. ಕೆ ಇಲ್ಲಿ ಬಂದ್ರೆ ಎಡಭಾಗ ಟಿ ಆಗ್ತಾನೆ, ಹಾಗಾದ್ರೆ ಕೇದ ಪ್ಲೇಸ್ ಇದಾಯ್ತು. ಕೇನ ನಂತರದ ಎಡಭಾಗದಲ್ಲಿ ಪಿ ಬಂದ ತಾನೆ, ಎಸ್ ಕೇದ ಪ್ಲೇಸ್ ಇದಾಯ್ತು. ಹಾಗಾದ್ರೆ ಇದು ಏನು ಪ್ಲೇಸ್ ಯಾರ್ದು ಬರುತ್ತೆ ನೋಡ್ರಿ? ಉಳಿತಕ್ಕಂಥ ಪಿ ಇಲ್ಲಿ 8 ಜನ ಅದ್ರ, ಇಲ್ಲಿ 7 ಜನ. ಯಾರು ಬಂದಿಲ್ಲ ಇನ್ನು? ಪಿ ಬಂದಿದ್ದಾನೆ, ಟಿ ಬಂದಿದ್ದಾನೆ, ವಿ ಬಂದಿದ್ದಾನೆ, ಆರ್ ಬಂದಿಲ್ಲ. ಇದು ಪ್ಲೇಸ್ ಯಾರ್ದಿದು? ಆರ್. ಆಯ್ತು, ಇಷ್ಟು ಗೊತ್ತು ಮಾಡ್ಕೊಂಡ್ಬಿಟ್ರೆ ಅವ್ರು ಕೇಳ್ತಕ್ಕಂಥ 2 ಕ್ವಶನ್ ಅಲ್ಲ, ಎಷ್ಟು ಕ್ವಶನ್ ಆದ್ರೆ ಕೇಳಿ ಆನ್ಸರ್ ಮಾಡ್ತೀರಿ. ಕ್ವಶನ್ ನಂಬರ್ 1 ಏನ್ ಕೇಳಿದರೆ? ಕೇನ ಎಡಭಾಗಕ್ಕೆ ಎರಡನೆಯವರಾಗಿ ಯಾರಿದ್ದಾರೆ? ಕೇನ ಇದು ಬಲಕ್ಕೆ, ಕೇನ ಇದು ಎಡಕ್ಕೆ ಎರಡನೇದವರು, ಒಂದನೇದವನು ಪಿ ಅದನ್ನೇ, ಎರಡನೇದವ್ರು ಯಾರಾದ್ರೆ ಆರ್ ಇದ್ದಾರೆ. ದ ರೈಟ್ ಆನ್ಸರ್ ಕೇನ ಎಡಕ್ಕೆ ಎರಡನೇದು ಆರ್ ಇದ್ದಾನೆ. ಆಯ್ಕೆಯಲ್ಲಿದೆನಾ? ಆಯ್ಕೆ 3 ಕರೆಕ್ಟ್ ಆಗಿರತಕ್ಕಂಥ ಉತ್ತರ. ನೋಡ್ರಿ, ಮುಗಿದೋಯ್ತು ಒಂದು ಕ್ವಶನ್ಗೆ. ನೆಕ್ಸ್ಟ್ ಕ್ವಶನ್ ನಂಬರ್ 2, ವಿನ ನಂತರದ ಎಡಕ್ಕೆ ಯಾರಿದ್ದಾರೆ? ವಿನ ಎಡಕ್ಕೆ, ವಿ ಎಲ್ಲಿದ್ದಾನೆ? ಇಲ್ಲಿದ್ದಾನೆ. ವಿಂದು ಇದು ರೈಟ್ ಇರುತ್ತೆ, ಇದು ಲೆಫ್ಟ್ ಇರುತ್ತೆ. ಹಾಗಾದ್ರೆ ವಿನ ನಂತರದ ಎಡಕ್ಕೆ ನೋಡ್ರಿ, ನಂತರ ಎಡಕ್ಕೆ ಎರಡನೇದವನು ಮೂರನೇ ನಂತರದ ಎಡಕ್ಕೆ ಅಂತ ಕೇಳಿದ್ರೆ ವಿನ ನಂತರದ ಎಡಕ್ಕೆ, ವಿನ ನಂತರದ ಎಡಕ್ಕೆ ಯಾರಿದ್ರೆ ಡಿ ಈಸ್ ರೈಟ್ ಆನ್ಸರ್. ಆಯ್ಕೆ ಡಿ ಇದನ್ನ? ಎಸ್, ಆಯ್ಕೆ 1 ಕರೆಕ್ಟ್ ಆಗಿರ್ತಕ್ಕಂಥದ್ದು. ನೋಡ್ರಿ, 2 ಕ್ವಶನ್ ಉತ್ತರ ನೀಡ್ಬಿಟ್ಟಿವಿ ನಾವು. ಇದನ್ನ ಹಾಕೊಂಡ್ಬಿಟ್ರೆ ಸಾಕು, ಎಷ್ಟು ಕ್ವಶನ್ ಆದ್ರೆ ಕೇಳಿ ಈಸಿಯಾಗಿ ಉತ್ತರ ನೀಡ್ತೀವಿ. ಕ್ಲಿಯರ್ ಸ್ನೇಹಿತರೆ, ಗೊತ್ತಾಯ್ತು ಇದು? ಎಸ್, ಸುಮಾರು ಜನರು ಎಲ್ಲರೂ ಕೂಡ ಆರ್ ಮತ್ತು ಡಿ ಹಾಕಿದ್ದೀರಾ. ಎಸ್, ಹಾಕಿರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ಮತ್ತು ಹಾಕದೇ ಇರ್ತಕ್ಕಂಥದ್ದು ಏನು ಮಿಸ್ಟೇಕ್ ಮಾಡಿದ್ರೆ ಅಂತಕ್ಕಂಥದ್ದನ್ನು ನೋಡ್ಕೊಳ್ಬೇಕು. ಜೊತೆಗೆ ಈ ವಿಡಿಯೋ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಹೇಳಿದ್ರೆ ದಯವಿಟ್ಟು ನಿಮ್ ಜನ ಎಷ್ಟು ಜನ ಸ್ನೇಹಿತರದೆ, ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ನನ್ನದೇ ಆಗಿರ್ತಕ್ಕಂಥ ಒಂದು ಟೆಲಿಗ್ರಾಮ್ ಚಾನಲ್ ಇದೆ ಮತ್ತು ವಾಟ್ಸ್ಆಪ್ ಚಾನಲ್ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ, ಅಲ್ಲಿ ಕೂಡ ಬಂದು ಜಾಯಿನ್ ಆಗ್ರಿ ಅಂತ ಹೇಳ್ತಾ ಮುಂದಿನ ಕ್ವಶನ್ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 3, ಒಂದು ಗುಪ್ತ ಭಾಷೆಯಲ್ಲಿ ರೇಡಿಯೇಟ್ ಅನ್ನು 0345379 ಎಂದು ಮತ್ತು ಜೀನಿಯಸ್ ಅನ್ನು 192568 ಎಂದು ಬರೆದರೆ ಇದೇ ಗುಪ್ತ ಭಾಷೆಯಲ್ಲಿ ರಿಸೈನ್ ಅನ್ನ ಏನೆಂದು ಬರೆಯುತ್ತೀರಿ? ನೋಡ್ರಿ, ಸೇಮ್ ಕ್ವಶನ್ ನಾನು ಈಗಾಗಲೇ PDOಗಾಗಿ ಪ್ರಾಕ್ಟೀಸ್ ಮಾಡತಕ್ಕಂಥ ಸಿರೀಸ್ ಅಲ್ಲಿ ಮೊದಲನೇ ವಿಡಿಯೋ ಮಾಡಿದ್ದೆ ನಾನು, ನಂಬರ್ ಸಿರೀಸ್. 2ನೇ ವಿಡಿಯೋದಲ್ಲಿ ಕೋಡಿಂಗ್ ಮತ್ತು ಡಿಕೋಡಿಂಗ್ ಹೇಳುವಾಗ ಸೇಮ್ ಪ್ಯಾಟರ್ನ್ ಕ್ವಶನ್ ಗಳನ್ನ ಬಿಡಿಸಿದ್ದೀನಿ. ಇಲ್ಲಿ ಏನಿದೆ? ಈಗಿಲ್ಲೇ ಏದ್ ಸ್ಥಾನ 1 ಆಕ್ಚುಲಿ ಇರೋದು, ಇಲ್ಲಿ ಬೆಟ್ 3 ಅಂತ ಇದೆ. ಮೊದಲು ಹೇಳ್ತೀವಲ್ಲ 3 ಅಂತ ಇದೆ. ಹಾಗಾದ್ರೆ ಇಲ್ಲಿ A3 ಅದ, ಇಲ್ಲಿ ಕೂಡ A3 ಅದ. ಹಾಗಾದ್ರೆ ಇವೆರಡರಲ್ಲಿ ಕಾಮನ್ ಯಾವ್ದೈತಿ ನೋಡ್ಕೊಳ್ರಿ. ಇಲ್ಲಿ ಐ ಕಾಮನ್ ಅದ, ಇಲ್ಲಿ ಐ ಕಾಮನ್ ಅದ. ಇಲ್ಲಿ 5 ಅದ, ಇಲ್ಲಿ 5 ಕೂಡ 5 ಅದ. ಇಲ್ಲಿ ಏನು ಬೇರೆ ಬೇರೆ ಆಗಿಲ್ಲ. ಹಾಗಾದ್ರೆ ಏನ್ ಮಾಡ್ಕೊಳ್ಬೇಕು? ಹಾಗಾದ್ರೆ ಇಲ್ಲಿರ್ತಕ್ಕಂಥ ಲೆಟರ್ಗಳನ್ನೇ ಇಲ್ಲಿ ಕ್ವಶನ್ ಅಲ್ಲಿ ಇದಾವೆ, ಇಲ್ಲಿ ಸೂಚಿಸ್ತಕ್ಕಂಥ ಸಂಕೇತಗಳನ್ನೇ ಇವುಗಳಿಗೆ ಸೂಚಿಸಿಬಿಟ್ರೆ ನಮ್ಮ ಉತ್ತರ ರೆಡಿ ಆಗುತ್ತೆ. ಹಾಗಾದ್ರೆ ಏನ್ ಮಾಡ್ಬೇಕು? ಆರ್, ಇಲ್ಲಿ ಏನಿದೆ ಆರ್ ಇದೆಲ್ಲ, ಆರ್ ಏನನ್ನ ಪ್ರತಿನಿಧಿಸ? ಆರ್ದ ಸಂಕೇತ ಏನು? 0 ಚಿಮ್ನೆ ಮುಗಿದೋಯ್ತು. ನೆಕ್ಸ್ಟ್ ಈದ್ ಸಂಕೇತ ಏನು? ಈದ್ ಸಂಕೇತ 9 ಹಚ್ಕೊಂಡ್ಬಿಡಿ. ನೆಕ್ಸ್ಟ್ ಎಸ್ ಸಂಕೇತ ಏನಿದೆ? 8 ಹಚ್ಕೊಂಡ್ಬಿಡಿ. ಐದ ಸಂಕೇತ 5, ಜಿ ಸಂಕೇತ 1, ಎನ್ ಸಂಕೇತ 2. ಹಾಗಾದ್ರೆ 098512 ಈಸ್ ರೈಟ್ ಆನ್ಸರ್. ಆಯ್ಕೆಯಲ್ಲಿ ಇದನ್ನ 098512 ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥದ್ದು. ಎಷ್ಟು ಸಿಂಪಲ್ ಆಗಿದೆ ನೋಡ್ರಿ. ಇದೇ ರೀತಿಯಾಗಿರ್ತಕ್ಕಂಥ ಕ್ವಶನ್ ಅನ್ನ ನಾನು 2ನೇ ವಿಡಿಯೋದಲ್ಲಿ ಮಾಡಿದ್ದೀನಿ, ಕೋಡಿಂಗ್ ಡಿಕೋಡಿಂಗ್ ಅಲ್ಲಿ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ 4, ಗಡಿಯಾರವೊಂದರಲ್ಲಿ 10:30 ಆದಾಗ ನಿಮಿಷದ ಮುಳ್ಳು ವಾಯುವ್ಯ ದಿಕ್ಕನ್ನ ಪ್ರತಿನಿಧಿಸಿದರೆ ಗಂಟೆಯ ಮುಳ್ಳು ಯಾವ ದಿಕ್ಕನ್ನ ಪ್ರತಿನಿಧಿಸುತ್ತೆ? ನೋಡ್ರಿ, 10 ಗಂಟೆ 30 ನಿಮಿಷ ಆಗಿದೆ. 10 ಗಂಟೆ 30 ನಿಮಿಷ 10 ಗಂಟೆ 30 ನಿಮಿಷ ಆದಾಗ ಇಲ್ಲಿ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ಎಲ್ಲಿರುತ್ತೆ? 30 ನಿಮಿಷ ಅಂದಮೇಲೆ ನೇರವಾಗಿ ನಿಮಿಷದ ಮುಳ್ಳು 6ರ ಕಡೆಗೆ ಇರುತ್ತೆ, ಇಲ್ಲಿ ಇರುತ್ತೆ. ಹೌದು ತಾನೆ? ನಿಮಿಷದ ಮುಳ್ಳು ಎಲ್ಲಿರುತ್ತೆ? 10 ಮತ್ತು 11ರ ಮಿಡಲ್ ಇರುತ್ತೆ. 10 ಮತ್ತು 11ರ ಮಿಡಲ್ ಇರುತ್ತೆ. ಕ್ಲಿಯರಾ ಇದು? ಎಸ್. ಈಗ ನಿಮಿಷದ ಮುಳ್ಳು ವಾಯುವ್ಯ ದಿಕ್ಕನ್ನ ಪ್ರತಿನಿಧಿಸಿದರೆ, ಇದು ವಾಯುವ್ಯ ದಿಕ್ಕನ್ನ ಪ್ರತಿನಿಧಿಸಿದರೆ ಹಾಗಾದ್ರೆ ಗಂಟೆಯ ಮುಳ್ಳು ಯಾವ ದಿಕ್ಕನ್ನ ಪ್ರತಿನಿಧಿಸುತ್ತೆ? ಸಿಂಪಲ್, ಊ ಈ ಪು ಆದ ನೈಪವ.
ಇದು ನಿಮಗೆ ಸಿಂಪಲ್ ಆಗಿ ನಾನು ಡೈರೆಕ್ಷನ್ ಅಲ್ಲಿ ಹೇಳಿದ್ದೀನಿ ಅಂತಾನೆ. ಎಸ್, ಇಲ್ಲಿ 8 ದಿಕ್ಕುಗಳು ಬಂದ್ಬಿಡ್ತವೆ. ಊ ಈ ಪು ಆದ ನೈಪವ. ಹಾಗಾದ್ರೆ ಇಲ್ಲಿ 8 ದಿಕ್ಕುಗಳನ್ನು ಹಾಕೊಳ್ತೀನಿ ನಾನು. ಹೌದಾ? ಇವೆರಡು ದಿಕ್ಕು, ಇವೆರಡು ದಿಕ್ಕು, ನೆಕ್ಸ್ಟು 8 ದಿಕ್ಕುಗಳು ಬಂದವು ನೋಡ್ರಿ. 8 ದಿಕ್ಕುಗಳಾದ್ವ ತಾನೆ. ಎಸ್, ಈಗ ಇಲ್ಲೇ ಊ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಎಸ್, ಇದೆಲ್ಲ ಈ ಒಂದು ಬೇಸ್ ಮೇಲೆ, ಈ ಒಂದು ಆಧಾರದ ಮೇಲೆ ಹೋಗ್ಬೇಕು ನಾವು. ವಾಯುವೆ ಅಂತ ಒಂದು ಗೊತ್ತಾನೆ. ವಾಯುವೆ ಎಲ್ಲಿ ಬರ್ತಾ? ಊ ಈ ಪು ಆದ ನೈಪವ, ಲಾಸ್ಟ್ಗೆ ವಾ ಬಂತು. ಆದ ನೈಪವ. ಹಾಗಾದ್ರೆ ಇನ್ನು ನಾವು ಕ್ಲಾಕ್ ವೈಸ್ ತಿರುಗಿದಾಗ ಆದ ನೈಪವ ಲಾಸ್ಟಿಗೆ ಬಂತಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದು ಯಾವುದಿದು? ಊ. ನೆಕ್ಸ್ಟ್ ಇದು ಯಾವುದು? ಈ. ನೆಕ್ಸ್ಟ್ ಈ ದಿಕ್ಕು ಯಾವ್ದು ಬರುತ್ತೆ? ಇಲ್ಲೇ ಊ ಈ ಪೂ. ನೋಡ್ರಿ, ಮುಂದೆ ಹೋಗೋದೇ ಬೇಕಾಗಿಲ್ಲ. ಇದು ಗಂಟೆ ಮುಳ್ಳು ಯಾವ ದಿಕ್ಕನ್ನು ಪ್ರತಿನಿಧಿಸುತ್ತೆ? ಪೂರ್ವ ದಿಕ್ಕನ್ನ. ಊ ಈ ಪೂ. ಇದು ಆ, ಇದು ದ, ಇದು ನೈ, ಇದು ಪ, ಇದು ವಾ. ನೋಡ್ರಿ, ಮುಗ್ದೋದಿಲ್ಲವು. ಇಲ್ಲಿ ಯಾವಾಗ ವಾಯುವೆ ಲಾಸ್ಟ್ ಇದೆ ಅಂದ್ಮೇಲೆ ನೆಕ್ಸ್ಟ್ ಇಲ್ಲಿಂದ ಕ್ಲಾಕ್ ವೈಸ್ ತಿರ್ತಾ ಹೋಗ್ಬೇಕು ನಾವು. ಊ ಈ ಪು ಆದ ನೈಪವ. 8 ದಿಕ್ಕುಗಳು ಬಂದವು. 8 ದಿಕ್ಕುಗಳ ಗಂಟೆ ಮುಳ್ಳು ಯಾವ ದಿಕ್ಕನ್ನ ಪ್ರತಿನಿಧಿಸಿದ ಮೇಲೆ ಗಂಟೆ ಮುಳ್ಳು ಇರ್ತಕ್ಕಂಥದ್ದು ಪೂರ್ವ ದಿಕ್ಕಿಗಿದೆ. ದ ರೈಟ್ ಆನ್ಸರ್ ಪೂರ್ವ ದಿಕ್ಕು. ಆಯ್ಕೆ 1 ಸರಿಯಾಗಿರ್ತಕ್ಕಂಥ ಉತ್ತರ. ಕ್ಲಿಯರ್? ಆಯ್ಕೆ 1 ಸರಿಯಾಗಿರ್ತಕ್ಕಂಥದ್ದು ಇದೆ ಇಲ್ಲಿ. ಕ್ಲಿಯರ್? ಅರ್ಥ ಆಗ್ತಾ ಇದ್ದಾನಾ? ಎಸ್, ನೆಕ್ಸ್ಟ್ ಕ್ವಶನ್ 5. ಎ ಮತ್ತು ಬಿ ಸಹೋದರರು, ಸಿ ಮತ್ತು ಡಿ ಸಹೋದರಿಯರು. ಎ ಅವರ ಮಗ ಡಿ ಯ ಸಹೋದರ ಬಿ ಸಿಗೆ ಹೇಗೆ ಸಂಬಂಧಿಸಿರುತ್ತಾನೆ? ನೋಡ್ರಿ, ಇದು ರಿಪೀಟೆಡ್ ಕ್ವಶನ್. ಪಿ ಸಿ ಯಲ್ಲಿ ಸೇಮ್ ಟು ಸೇಮ್ ಕ್ವಶನ್ ಕೇಳಿದ್ದಾನೆ ಪಿ ಸಿ ಗಳಲ್ಲಿ. ಎಸ್, ಎ ಮತ್ತು ಬಿ ಸಹೋದರರು ಅಂತೆ. ಎ ಮತ್ತು ಬಿ ಸಹೋದರರು. ನಾನು ಹಿಂಗೆ ಚೌಕ್ ಹಾಕ್ತೀನಿ. ಇವರು ಪುರುಷರು, ಸಹೋದರರು. ಇವರು ಎ ಮತ್ತು ಬಿ ಏನು? ಇವರು ಸಹೋದರರು, ಸೇಮ್ ಜನರೇಷನ್. ನೆಕ್ಸ್ಟ್ ಸಿ ಮತ್ತು ಡಿ ಸಹೋದರಿಯರು. ಸಿ ಮತ್ತು ಡಿ ಎಲ್ಲೆಲ್ಲ ಬರ್ಕೊಡ್ರಿ. ಸಿಗೆ ಡಿಗೆ ಇಲ್ಲಿ ಸಂಬಂಧ ಇಲ್ಲ. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಸಿ ಮತ್ತು ಡಿಗೆ ಸಂಬಂಧ ಇಲ್ಲ. ಬಟ್ ಅಲ್ಲ, ಎ ಬಿಗೆ ಮತ್ತು ಸಿ ಡಿಗೆ ಸಂಬಂಧ ಇಲ್ಲ. ಬಟ್ ಸಿ ಮತ್ತು ಡಿ ಸಹೋದರಿಯರು ಅಂದ್ರೆ ನಾನು ಇಲ್ಲಿ ಒಂದ್ ಕಡೆ ಬರ್ಕೊಳ್ತೀನಿ. ಸಿ ಮತ್ತು ಡಿ ಸಹೋದರಿಯರು. ನಾನು ಹಿಂಗೆ ಸರ್ಕಲ್ ಹಾಕಿದ್ರೆ ಇವರು ಸ್ತ್ರೀಯರು ಅಂತೇಳಿ ಒಂದ್ ಕಡೆ ಬರ್ಕೊಂಡು ಇಟ್ಕೊಳ್ಳೋಣ. ಇವ್ರಿಗೆ ಸಂಬಂಧ ಎಲ್ಲಿ ಸಿಗುತ್ತೆ ಅಲ್ಲಿವರೆಗೆ ಹೋಗ್ತೀನಿ. ಎಸ್, ಸಹೋದರಿಯರು. ಎ ಅವರ ಮಗ ಡಿ ಯ ಸಹೋದರ. ಎ ಅವರ ಮಗ, ಎ ಅವರ ಮಗ ಗೊತ್ತಿಲ್ಲ, ಎಕ್ಸ್ ಮಗ ಅಂದ್ಮೇಲೆ ಇವನಿಗೂ ಕೂಡ ಚೌಕ್ ಹಾಕ್ತೀನಿ. ಇವನ್ ಯಾರ ಸಹೋದರ ಅಂತೆ? ಡಿ ಯ ಸಹೋದರ. ಡಿ ಯ ಸಹೋದರ ಅಂದ್ಮೇಲೆ ಇವರಿಬ್ರು ಸಹೋದರಿಯರಾಗ್ತಾರೆ ಎಕ್ಸ್ಗೆ. ಹಾಗಾದ್ರೆ ಸಿ ಕೂಡ ಸಹೋದರಿ ಮತ್ತು ಡಿ ಕೂಡ ಸಹೋದರಿ. ಇವರಿಬ್ರು ಸಹೋದರಿ ಅಂದ್ಮೇಲೆ ಡಿಗೆ ಸಹೋದರ ಅಂದ್ಮೇಲೆ ಸಿಗೂ ಕೂಡ ಸಹೋದರಿ ಆಗ್ತಾನೆ. ಇವಾಗ ಎಲ್ಲರ ಸಂಬಂಧಗಳು ಕ್ಲಿಯರ್ ಆಗಿ ನಿಮಗೆ ಗೊತ್ತಾದವು. ಎ ಮತ್ತು ಡಿ ಸಹೋದರಿಯರು, ಸಿ ಮತ್ತು ಡಿ ಕೂಡ ಸಹೋದರಿಯರು. ಎ ನ ಮಗ ಡಿ ನ ಸಹೋದರ ಅಂದ್ಮೇಲೆ ಇವ್ರು ಮೂವರು ಒಡ ಹುಟ್ಟಿದವರು. ಇವರು ಮೂವರು ಒಡ ಹುಟ್ಟಿದವರು. ಇವರು ಮೂವರು ಯಾರ ಮಕ್ಕಳು? ಎ ನ ಮಕ್ಕಳು. ಎ ನ ಮಗ ಸಿ, ಮಗಳು ಸಿ, ಮಗಳು ಡಿ. ಎಕ್ಸ್ ಗೊತ್ತಿಲ್ಲ ನಮ್ಗೆ, ಎಕ್ಸ್ ಅಂತ ಇವನು ಮಗ. ಇವ್ರು ಯಾರ ಮಕ್ಕಳು? ಎ ಮಕ್ಕಳು. ಕ್ಲಿಯರ್ ಆಯ್ತಾ ಇದು? ಎಸ್. ಬಿ ಸಿಗೆ ಹೇಗೆ ಸಂಬಂಧಿ? ಸಿಗೆ ಬಿ ಏನಾಗಬೇಕು ಕ್ವಶನ್ ಕೇಳಿದ್ದಾರೆ. ಸಿಗೆ ಬಿಗೆ ಅಲ್ಲ, ಸಿಗೆ ಬಿ ಏನಾಗಬೇಕು? ಸಿಗೆ ಏನಾಗಬೇಕು? ಸಿಯ ತಂದೆಯ ಅಣ್ಣ ಅಥವಾ ತಮ್ಮ. ತಮ್ಮರಿರ್ಬೋದು ಮೋಸ್ಟ್ಲಿ, ಅಥವಾ ಅಣ್ಣರಿರ್ಬೋದು. ಇಲ್ಲಿ ಅಣ್ಣ ಅಥವಾ ತಮ್ಮ, ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಅಂತಿಲ್ಲ. ಸಹೋದರ ಅಂತ ಅಲ್ವಾ, ತಂದೆ ಅಂತ ಅಲ್ಲ. ಅವನ ತಂದೆ ಎ ಆಗ್ತಾನೆ, ಆಮೇಲೆ ಅಜ್ಜ ಅಲ್ಲ. ಹಾಗಾದ್ರೆ ಸಹೋದರನ ಅಣ್ಣ ಅಥವಾ ತಮ್ಮ ಆಗಿರೋದ್ರಿಂದ ಇಲ್ಲಿ 1ನೇ ಆಯ್ಕೆಯಲ್ಲಿದೆ ಚಿಕ್ಕಪ್ಪ ಈಸ್ ರೈಟ್ ಆನ್ಸರ್. ಏನಾಗ್ತಾನೆ ಇಲ್ಲಿ? ಚಿಕ್ಕಪ್ಪ. ಇವರಿಬ್ರು ಸಹೋದರ ಮೇಲೆ ಇವನು ಬಿ ಸಿಗೆ ಏನಾಗ್ತಾನೆ? ಚಿಕ್ಕಪ್ಪ. ಇವ್ರು ಮೂವರಿಗೂ ಚಿಕ್ಕಪ್ಪ ಆಗ್ತಾನೆ, ಸಿಗೆ ಅಷ್ಟೇ ಅಲ್ಲ. ಕ್ಲಿಯರ್? ಇವ್ರ ಮೂವರಿಗೂ ಎಕ್ಸ್ ಸಿ ಡಿಗೆ ಬಿ ಏನಾಗ್ತಾನೆ? ಚಿಕ್ಕಪ್ಪ ಆಗ್ತಾನೆ. ಇವ್ರ ಮೂವರಿಗೂ ತಂದೆ ಯಾರಾಗ್ತಾರೆ? ಎ ಆಗ್ತಾರೆ. ಕ್ವಶನ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಬಿ ಸಿಗೆ 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 ಇವನೇನಾಗಬೇಕು? ಸಿಯ ತಂದೆಯ ತಮ್ಮ ಚಿಕ್ಕಪ್ಪ. ಸಿಗೆ ಚಿಕ್ಕಪ್ಪ ಆಗ್ತಾನೆ ಇಸ್ ರೈಟ್ ಆನ್ಸರ್. ಕ್ಲಿಯರ್? ಇದು ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್. ಆಯ್ಕೆ 1 ಸರಿಯಾಗಿದೆ. ನೋಡ್ರಿ, ಈಗಾಗಲೇ 5 ಕ್ವಶನ್ ಅಲ್ಲಿ 3 ಕ್ವಶನ್ ಆಯ್ಕೆ 1ರಲ್ಲಿನೇ ಇದಾವೆ. 2ನೇ ಕ್ವಶನ್ ಮತ್ತೆ ಪ್ರೀವಿಯಸ್ 4ನೇ ಕ್ವಶನ್ ಮತ್ತು 5ನೇ ಕ್ವಶನ್. ನೆಕ್ಸ್ಟ್ ನೋಡೋಣ ಎ ಆಪ್ಷನ್ ಅಲ್ಲಿ ಯಾವೇ ಬರ್ತಾವಂತೆ. ನೆಕ್ಸ್ಟ್ ಕ್ವಶನ್ 6. ಮೆಲ್ವಿನ್ ಮತ್ತು ಲೂಯಿಸ್ ರವರ ವಯಸ್ಸುಗಳು 7:10 ಅನುಪಾತದಲ್ಲಿದ್ದಾವೆ. 6 ವರ್ಷಗಳ ತರುವಾಯ ಅವರ ವಯಸ್ಸಿನ ಅನುಪಾತ 17:23ರಷ್ಟಾಗುತ್ತೆ. ಅವರ ವಯಸ್ಸಿನ ವ್ಯತ್ಯಾಸವೇನು? ಅವರ ವಯಸ್ಸಿನ ವ್ಯತ್ಯಾಸವೇನು? ನೋಡ್ರಿ, ಅವ್ರ ವಯಸ್ಸು ಕೇಳಿಲ್ಲ.
ಅವರಿಬ್ಬರ ವಯಸ್ಸಿನ ಏಜ್ ಗ್ಯಾಪ್ ಕೇಳಿದ್ದಾರೆ. ಒಂದು ನಿಮಗೆ ಗೊತ್ತು, ಏಜ್ ಗ್ಯಾಪ್ ಯಾವಾಗಲೂ ಸೇಮ್ ಇರುತ್ತೆ. ಯಾವುದೇ ಕಾರಣಕ್ಕೂ ಎಷ್ಟು ವರ್ಷ ಗತಿಸಿದ್ರೂ ಕೂಡ ಏಜ್ ಗ್ಯಾಪ್ ಬದಲಿ ಆಗಲ್ಲ. ನಾನು ಎಕ್ಸಾಂಪಲ್ ತುಂಬಾ ಸರಿ ಕೊಟ್ಟಿದ್ದೀನಿ. ನನ್ನ ತಮ್ಮ ನನಗಿಂತ 3 ವರ್ಷ ಚಿಕ್ಕವನು. 20 ವರ್ಷ ಬಿಟ್ಟರೂ ಕೂಡ ಏಜ್ ಗ್ಯಾಪ್ ಎಷ್ಟು ಇರುತ್ತೆ? 3 ವರ್ಷನೇ ಇರುತ್ತೆ. 50 ವರ್ಷ ಬಿಟ್ಟಾದ್ರೂ ಕೂಡ ಏಜ್ ಗ್ಯಾಪ್ ಎಷ್ಟಿರುತ್ತೆ? 3 ವರ್ಷನೇ ಇರುತ್ತೆ. ನಾನು ಚಿಕ್ಕವನಿದ್ದಾಗ, ನಾನು 5 ವರ್ಷವನಿದ್ದಾಗನು ನಮ್ಮ ತಮ್ಮನಿಗೆ ಎಷ್ಟು ವರ್ಷ ಇರುತ್ತೆ? 3 ವರ್ಷ ಗ್ಯಾಪೇ ಇರುತ್ತೆ. ಅಂದ್ರೆ ಏಜ್ ಗ್ಯಾಪ್, ವಯಸ್ಸಿನ ಅಂತರ ಯಾವಾಗಲೂ ಒಂದೇ ಆಗಿರುತ್ತೆ. ಇಲ್ಲೇ ಮೆಲ್ವಿನ್ ಮತ್ತು ಲೂಯಿಸ್ ರವರು 7:10 ಅದ. 6 ವರ್ಷಗಳ ನಂತರ 17:23 ಆಗ್ಯದ. ಇಲ್ಲಿ ರೇಷಿಯೋದ ಗ್ಯಾಪ್ ನೋಡ್ರಿ, ಇಲ್ಲೇ 7 ಇದ್ದದ್ದು 10 ಆಗಿದೆ, ಇಲ್ಲಿ 3 ಅದ. ಇಲ್ಲಿ ಎಷ್ಟದ ಗ್ಯಾಪು? 3 ಅದ. ಇಲ್ಲಿ ಗ್ಯಾಪ್ ಏನದ? 17 ಇದ್ದದ್ದು 23 ಆಗ್ಯದ. ಇಲ್ಲಿ ಗ್ಯಾಪ್ ಏನದ? 6 ಆಗ್ಯದ. ಸೇಮ್ ಇರ್ಬೇಕು, ನಮಗೆ ಸೇಮ್ ಮಾಡ್ಕೊಳ್ಬೇಕು ಅಂದ್ರೆ ಮಾತ್ರ ಬಹಳ ಈಸಿಯಾಗಿ ಉತ್ತರ ಸಿಕ್ಬಿಡುತ್ತೆ ನಮಗೆ. ಇಲ್ಲಿ 3 ಅದ, ಇಲ್ಲಿ 6 ಅದ. ಹಾಗಾದ್ರೆ ಇನ್ ಸೇಮ್ ಮಾಡ್ಕೊಳ್ಬೇಕಾರೆ ಇಲ್ಲಿ ನೋಡ್ರಿ, ರೇಷಿಯೋದ ಗ್ಯಾಪ್ ಕೇಳಕತ್ತೀನಿ ನಾನು. ಇಲ್ಲಿ 3 ಗ್ಯಾಪ್ ಅದ, ಇಲ್ಲಿ 6 ಗ್ಯಾಪ್ ಅದ. ಇವರಿಬ್ಬರ ವಯಸ್ಸುಗಳ ರೇಷಿಯೋ ಗ್ಯಾಪ್ ಇಲ್ಲಿ 3, 6 ಅದ. ಇವನ್ ಸೇಮ್ ಮಾಡ್ಕೊಂಡ್ಬಿಟ್ರೆ ಬಹಳ ಈಸಿಯಾಗಿ ಗುರುತು ಮಾಡ್ಕೊಳ್ಬಹುದು ಅಂತ ಹೇಳಿದೆ ನಾನು. ಹಾಗಾದ್ರೆ ಇವೆರಡು ಸೇಮ್ ಮಾಡ್ಕೊಳ್ಬೇಕು. ಏನ್ ಮಾಡ್ಕೊಳ್ಬೇಕು? ಈ ಅಂತರವನ್ನ ಇದಕ್ಕೆ ಗುಣಾಕಾರ ಮಾಡ್ಕೊಳ್ಬೇಕು. 10ರಲ್ಲಿ 7 ಹೋದ್ರೆ 3, ಇದು ಗ್ಯಾಪ್ ಏನದ? 6 ಇದೆ. 6ರಿಂದ ಗುಣಾಕಾರ ಮಾಡಿದ್ರ ಇವೆರಡರ ರೇಷಿಯೋ ಮತ್ತು ಇವೆರಡರ ಗ್ಯಾಪು ಮತ್ತು ಇದ್ರ ರೇಷಿಯೋ ಸೇಮ್ ಬರುತ್ತೆ. ನೋಡ್ರಿ, ಇವಾಗ 6 7 42 ಆಯ್ತಾ? 6 10 60 ರೇಷಿಯೋ ಎಷ್ಟಾಯ್ತು? ಇದು 60 ಆಯ್ತು. 17 3 51 ರೇಷಿಯೋ 23 3 69. ಈಗ ಈ ವ್ಯತ್ಯಾಸ ನೋಡ್ರಿ, 42 ಇದ್ದದ್ದು 60 ಆಗಿದೆ. ಎಷ್ಟಾಯ್ತು? 18 ಆಯ್ತು. ಇಲ್ಲಿ ನೋಡ್ರಿ 51 ಇದ್ದದ್ದು 69 ಆಯ್ತು. ಇದು ಕೂಡ 18 ಆಯ್ತು. ಸೇಮ್ ಬಂತ ರೇಷಿಯೋ. 51ಕ್ಕೆ 18 ಸೇರಿ 69, 42ಕ್ಕೆ 18 ಸೇರಿಸಿ ಎಷ್ಟಾಗುತ್ತೆ? 60. ಸೇಮ್ ರೇಷಿಯೋ ಬಂತು. 18 ರೇಷಿಯೋ ಏನಾಯ್ತು? ಗ್ಯಾಪ್ ಇದೆ. ಅವರಿಬ್ಬರ ಏಜ್ ಗ್ಯಾಪ್ ಎಷ್ಟಿದೆ? 18 ವರ್ಷ ಇದೆ. ಎಸ್, ಈಗ ಈ ರೇಷಿಯೋದಿಂದ ಈ ರೇಷಿಯೋ ಆಗ್ಬೇಕಾದ್ರೆ ಎಷ್ಟು ವರ್ಷ? 6 ವರ್ಷ ತೆಗೆದುಕೊಳಿತು. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟದ ರೇಷಿಯೋ ಗ್ಯಾಪ್ ಎಷ್ಟಿದೆ ನೋಡ್ರಿ? 60 ಇದ್ದದ್ದು 69 ಆಗಿದೆ, 9 ರೇಷಿಯೋ ಜಾಸ್ತಿ ಅದ. ಇಲ್ಲಿ 42 ಇದ್ದದ್ದು 51 ಆಗಿದೆ, ಇಲ್ಲಿ ಕೂಡ ಗ್ಯಾಪ್ ಎಷ್ಟಿದೆ? 9 ಅದ. ಹಾಗಾದ್ರೆ 9 ವರ್ಷ 9 ರೇಷಿಯೋ ಆಗ್ಬೇಕಾಗಿತ್ತಂದ್ರೆ ಇಲ್ಲಿ 6 ವರ್ಷ ಟೈಮ್ ತೆಗೆದುಕೊಳಿತು. ನೋಡ್ರಿ, 9 ರೇಷಿಯೋ ಆಗ್ಬೇಕಾದ್ರೆ 6 ವರ್ಷ ಟೈಮ್. ನೋಡ್ರಿ, 60 ಇದ್ದದ್ದು 69, 42 ಇದ್ದದ್ದು 51, 9 ರೇಷಿಯೋ ಜಾಸ್ತಿ ಆಗ್ಬೇಕಾದ್ರೆ 6 ವರ್ಷ ಆಯ್ತು. ಹಾಗಾದ್ರೆ 18 ರೇಷಿಯೋ ಇಸ್ ಈಕ್ವಲ್ ಟು ಎಷ್ಟು ವರ್ಷ? 18 ರೇಷಿಯೋ ಇಸ್ ಈಕ್ವಲ್ ಟು, ಇಲ್ಲೇ ಬಂತು ಉತ್ತರ ನಿಮಗೆ. 9 ರೇಷಿಯೋ ಇಸ್ ಈಕ್ವಲ್ ಟು 6 ವರ್ಷ ಆದ್ರೆ 9 2 18, 6 2 12. ದ ರೈಟ್ ಆನ್ಸರ್. ಅವರಿಬ್ಬರ ಏಜ್ ಗ್ಯಾಪ್ ಎಷ್ಟು ವರ್ಷ ಅದ? 12 ವರ್ಷ ಅದ. ಎಷ್ಟು ಸಿಂಪಲ್ ಕಂಡುಹಿಡ್ಕೊಂಡಿವಿ ನಾವು. ಇವನ ಮತ್ತು ಮೋಯಿಸ್ ಅಲ್ಲ, ಅವನ ಹೆಸರಿಂದ ಮೆಲ್ವಿನ್ ಮತ್ತು ಲೂಯಿಸ್ ಅವರ ಏಜ್ ಗ್ಯಾಪ್ ಎಷ್ಟು ವರ್ಷ ಅದ? 12 ವರ್ಷ ಇದೆ. ಕ್ಲಿಯರ್? ಇಷ್ಟೇ ಮುಗಿದೋಯ್ತು. ಯಾವಾಗ 9 ರೇಷಿಯೋ ಇಸ್ ಈಕ್ವಲ್ ಟು 6 ವರ್ಷ ಆಯ್ತು, ಹಾಗಾದ್ರೆ 18 ರೇಷಿಯೋ ಇಸ್ ಈಕ್ವಲ್ ಟು 12 ವರ್ಷ ಅಂತ ಸಿಕ್ಬಿಡುತ್ತೆ ನಮಗೆ. ಈಸಿಯಾಗಿ ಮುಗಿದೋಯ್ತು. ಬೇಕಾದ್ರೆ ಸರ್ ನೀವು ಮಾಡಿದ್ರೆ ತಪ್ಪಿರ್ಬೋದು ಅಂತ ಕೂಡ ಅನ್ಬೋದು, ಮಾಡಿ ತೋರಿಸ್ತೀನಿ ಬೇಕಾದ್ರೆ. ಇಲ್ಲಿ ಗೊತ್ತಾಯ್ತು ನೋಡ್ರಿ, 9 ರೇಷಿಯೋ ಇಸ್ ಈಕ್ವಲ್ ಟು 6 ವರ್ಷ. ಹಾಗಾದ್ರೆ 42 ರೇಷಿಯೋ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ನೋಡ್ರಿ? ಯಾರ್ದಿದು? ಮೆಲ್ವಿನ್ ತೆಗೆದುಕೊಳ್ತೀನಿ ನಾನು, ಏಜ್ ತೆಗೆದುಕೊಳ್ತೀನಿ. 9 ರೇಷಿಯೋ ಇಸ್ ಈಕ್ವಲ್ ಟು 6 ವರ್ಷ. ಹಾಗಾದ್ರೆ 42 ರೇಷಿಯೋ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ನೋಡ್ರಿ? 2 3 3 2 3 3 1 14 14 ಎಷ್ಟಾಗುತ್ತೆ? 28 ವರ್ಷ. ಯಾರ್ದು? ಮೋಯಿಸ್, ಸಾರಿ, ಮೆಲ್ವಿನ್. ಎಸ್, ಈಗ ಲೂಯಿಸ್ ತಗೊಳ್ತೀನಿ. ಲೂಯಿಸ್ದು ನೋಡ್ರಿ, 9 ರೇಷಿಯೋ ಇಸ್ ಈಕ್ವಲ್ ಟು 6 ವರ್ಷ. 9 ರೇಷಿಯೋ ಇಸ್ ಈಕ್ವಲ್ ಟು 6 ವರ್ಷ. ಹಾಗಾದ್ರೆ 60 ಇದೆ ತಾನೇ ಇಲ್ಲಿದು? ಇದು 6 ವರ್ಷ ಹಿಂದಲ್ದು, ಹೌದಾ? 60 ರೇಷಿಯೋ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 3 2 3 3 3 1 3 22 ಎಷ್ಟಾಗುತ್ತೆ? 40 ಆಯ್ತು. ಇವಾಗ ಗ್ಯಾಪ್ ನೋಡ್ರಿ ಎಷ್ಟಾಯ್ತು? ಇವಳಿಗೆ 40 ವರ್ಷ, ಈ ಮೋಯಿಸ್ಗೆ ಮೆಲ್ವಿನ್ಗೆ 28 ವರ್ಷ. ಏಜ್ ಗ್ಯಾಪ್ 12 ವರ್ಷ ಆಯ್ತಾ? ನೋಡ್ರಿ, ಸಿಕ್ತಿಲ್ಲ ನಮಗೆ ಇಲ್ಲಿ. ಇವನ್ದು 40 ವರ್ಷ, ಲೂಯಿಸ್ದು 40 ವರ್ಷ, ಈ ಮೆಲ್ವಿನ್ದು 28 ವರ್ಷ. ಏಜ್ ಗ್ಯಾಪ್ 12 ಆಯ್ತಾ? ನೋಡ್ರಿ, 12 ವರ್ಷ. ಇದು ಯಾವಾಗ್ಲೂ ಸೇಮ್ ಇರುತ್ತಂತ ಹೇಳಿದ್ನಲ್ತಾನೆ. ಎಸ್, ಇದು 6 ವರ್ಷ ಹಿಂದಲ್ದು. 28 ವರ್ಷ ಯಾವುದು? 6 ವರ್ಷ ಹಿಂದಲ್ದು. 6 ವರ್ಷ ನಂತರ ಎಷ್ಟಾಗುತ್ತೆ? 34 ಆಗುತ್ತೆ, ಹೌದಾ? ಎಸ್, ಈಗ 40 ವರ್ಷ 6 ವರ್ಷ ಹಿಂದಲ್ದು.
6 ವರ್ಷ ಆದ್ಮೇಲೆ ಎಷ್ಟಾಗುತ್ತೆ? 46 ಆಗುತ್ತೆ. ನೋಡ್ರಿ, 34 46 ವರ್ಷ ಆಯ್ತು. ಇದು ಪ್ರೆಸೆಂಟ್ ಏಜ್ ಅವರಿಬ್ಬರದು. ನಿಮಗೆ ಇದೆಲ್ಲ ಬೇಕಾಗಿಲ್ಲ, ಎಷ್ಟೇ ಸಾಕು. ಇದು ನಿಮಗೆ ತಾಳೆ ಮಾಡಿ ಕೊಡ್ತಾ ಇದ್ದೀನಿ. ಈಗ ನೋಡ್ರಿ, ಇಲ್ಲಿ ಏಜ್ ಗ್ಯಾಪ್ ಇಲ್ಲಿ ಕೂಡ 12 ವರ್ಷ ಆಯ್ತು ತಾನೆ. 34 44 46 12 ವರ್ಷ ಆಯ್ತು ತಾನೆ. ಇದು ಕೂಡ 12 ವರ್ಷ ಆಯ್ತು ತಾನೆ. ದ ರೈಟ್ ಆನ್ಸರ್ 18:12. 1 ಸೆಕೆಂಡ್ ಒಳಗಡೆ ಉತ್ತರ ಸಿಕ್ತು ನಮಗೆ. ಇಲ್ಲಿ 1 ಸೆಕೆಂಡ್ ಸಾಕು. ಕ್ಲಿಯರ್? ಅರ್ಥ ಆಯ್ತಿದು? ಎಸ್, ಇದೆಲ್ಲ ನಿಮಗೆ ತಾಳೆ ಮಾಡಿ ಹೇಳಿದೆ ಸರ್. ಇಷ್ಟುದ್ದ ಹೇಳ್ತಿರ್ಲಿಲ್ಲ ಅಂತ ಕೇಳ್ತಿರ್ತೀವಿ ಕೆಲವರು. ಸರ್ ಇಷ್ಟುದ್ದ ಹೇಳ್ಬೇಡ್ರಿ ಸರ್ ಅಂತೇಳಿ. ಎಲ್ಲರಿಗೂ ಇವಾಗ ಏನು ಬೇಕಾಗಿದೆ? ಶಾರ್ಟ್ ಟ್ರಿಕ್ ಬೇಕಾಗಿದೆ. ತುಂಬಾ ಶಾರ್ಟ್ ಕೂಡ ಹೌದು ಕೂಡ ಇದು. ಆದ್ರೂ ಕೂಡ ನಿಮಗೆ ವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ. ಯಾವುದು ಕೂಡ ಡೌಟ್ ಇರಬಾರ್ದು. ಆ 9:6 ವರ್ಷ ಆದ್ರೆ 18:12 ವರ್ಷ ಹೆಂಗಾಯ್ತು? ನೀವು ಮಾಡಿದ್ದು ತಪ್ಪೋರೋ ಸರಿ ಅಂತ ಗೊತ್ತಾಗಬೇಕಾದ್ರೆ ನಿಮಗೆ ಕ್ಲಿಯರ್ ಆಗಿ ನೋಡ್ರಿ, 6 ವರ್ಷ ಹಿಂದಲ್ದು 6 ವರ್ಷ ನಂತರದ್ದು ಎಲ್ಲದ ಹಾಕಿ ನೋಡಿದಾಗ ಏಜ್ ಗ್ಯಾಪ್ ಎಷ್ಟು ಬಂತು? 12 ವರ್ಷ ಬಂತು. ಕ್ಲಿಯರ್? ಮುಂದಿನ ಕ್ವಶನ್ ಹೋಗ್ಬೋದಾ? ಎಸ್, ಕ್ವಶನ್ ನಂಬರ್ 7. ಜಾನ್ ಒಂದು ಕೆಲಸವನ್ನ 6 ಗಂಟೆಗಳಲ್ಲಿ, ಸಾರಾ ಅದೇ ಕೆಲಸವನ್ನ 12 ಗಂಟೆಗಳಲ್ಲಿ ಪೂರ್ಣಗೊಳಿಸಿದರೆ. ನೋಡ್ರಿ, ಜಾನ್ ಒಂದು ಕೆಲಸವನ್ನ 6 ಗಂಟೆಗಳಲ್ಲಿ, ಸಾರಾ ಅದೇ ಕೆಲಸವನ್ನ 12 ಗಂಟೆಗಳಲ್ಲಿ ಪೂರ್ಣಗೊಳಿಸಿದರೆ ಈ ಕೆಲಸವನ್ನ ಒಟ್ಟಿಗೆ ಸೇರಿ ಪೂರ್ಣಗೊಳಿಸಲು ಅವರು ಎಷ್ಟು ಸಮಯವನ್ನ ತೆಗೆದುಕೊಳ್ಳುತ್ತಾರೆ? ನೋಡ್ರಿ, ಲೆವೆಲ್ 1 ಕ್ವಶನ್. ಇವನು 6 ದಿನದಲ್ಲಿ ಮುಗಿಸ್ತಾನೆ, ಇವಳು 12 ದಿನದಲ್ಲಿ ಮುಗಿಸ್ತಾಳೆ, 12 ಗಂಟೆಗಳಲ್ಲಿ ಮುಗಿಸ್ತಾಳೆ. ಆದ್ರೆ ಇಬ್ರು ಸೇರಿ ಎಷ್ಟು ಗಂಟೆಗಳಲ್ಲಿ ಮುಗಿಸ್ತಾದ್ಮೇಲೆ ಸಿಂಪಲ್ ಆಗಿರ್ತಕ್ಕಂಥ ಫಾರ್ಮುಲಾದ A/B / A+B ಅಂತಕ್ಕಂಥ ಫಾರ್ಮುಲಾ ಹಾಕಿ ಮಾಡ್ಬಿಟ್ರೆ ಈಸಿಯಾಗಿ ಉತ್ತರ ಸಿಕ್ಬಿಡುತ್ತೆ. A/B ಅಂದ್ರೆ 6 × 12 / A+B 6 ಮತ್ತು 12 ಕೂಡಿಸಿದ್ರೆ ಎಷ್ಟಾಗುತ್ತೆ? 18 ಆಗುತ್ತೆ. 6 1 6, 6 3 18, 3 1 3 4. ದ ರೈಟ್ ಆನ್ಸರ್ 4 ಗಂಟೆಗಳಲ್ಲಿ ಅವರಿಬ್ಬರು ಸೇರಿ ಕೆಲಸ ಮುಗಿಸ್ತಾರೆ. ನೋಡ್ರಿ, 4 ಗಂಟೆ. ಆಯ್ಕೆ ಬಿ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೋಡ್ರಿ, ಎಷ್ಟು ಸಮಯದಲ್ಲಿ ತೆಗೆದುಕೊಳ್ತಾರೆ ಒಟ್ಟಿಗೆ ಸೇರಿ ಪೂರ್ಣಗೊಳಿಸಲು ಅಂದಾಗ 4 ಗಂಟೆಗಳಲ್ಲಿ ಅವರಿಬ್ಬರು ಒಟ್ಟಿಗೆ ಸೇರಿ ಕೆಲಸವನ್ನ ಮುಗಿಸ್ತಾರೆ. ನಾನು ಆಲ್ಮೋಸ್ಟ್ ಆಲ್ ಲಸ ಮೆಥಡ್ ಅಲ್ಲಿ ಮಾಡ್ತಾ ಹೋಗ್ತೀನಿ. LCM ಮೆಥಡ್ ಅಲ್ಲಿ ಇವೆರಡರ ಲಸ ಏನಾಗುತ್ತೆ? ಇಬ್ಬರದಿದ್ದಾಗ ಇದೇ ರೀತಿ ಮಾಡಿ ಎಕ್ಸಾಮ್ ಅಲ್ಲಿ, ತುಂಬಾ ಟೈಮ್ ತೆಗೆದುಕೊಳ್ಬೇಡಿ. ಇದು ಸಿಂಪಲ್. LCM ಅಲ್ಲಿ ಮಾಡಿದಾಗ ಇವೆರಡರ ಲಸ ಏನಾಗುತ್ತೆ? 12 ಆಗುತ್ತೆ. ಅದ್ರ 12 ಅಂತಕ್ಕಂಥದ್ದು ಇದು ಟೋಟಲ್ ವರ್ಕ್, 12 ಯೂನಿಟ್ ವರ್ಕ್ ಇದೆ. ಈಗ ಅವರು ಎಫಿಷಿಯನ್ಸಿ 6 ಗಂಟೆಗಳಲ್ಲಿ 12 ಕೆಲಸ ಅಂದ್ರೆ 1 ಗಂಟೆಗೆ ಎಷ್ಟು ಮಾಡ್ತಾರೆ? 6 2 12. 1 ಗಂಟೆಗಳಲ್ಲಿ 2 ಕೆಲಸ, 6 ಗಂಟೆಗಳಲ್ಲಿ 12 ಕೆಲಸ. 12 ಅಷ್ಟಲ್ಲಿ 12, 12 1 12 ಗಂಟೆಗೆ 1 ಕೆಲಸ, 12 ಗಂಟೆಯಲ್ಲಿ 12 ಕೆಲಸ. ಇಬ್ರು ಕೂಡಿ 1 ಗಂಟೆಯಲ್ಲಿ ಎಷ್ಟು ಮಾಡ್ತಾರೆ? 3 ಕೆಲಸ ಮಾಡ್ತಾರೆ. ಹಾಗಾದ್ರೆ ಟೋಟಲ್ ಕೆಲಸ ಎಷ್ಟದು? 12 ಅದಾವು. ಹಾಗಾದ್ರೆ 1 ಗಂಟೆಗಳಲ್ಲಿ 3 ಕೆಲಸ ಮಾಡಿದ್ರೆ 12 ಕೆಲಸ ಮಾಡ್ಲಿಕ್ಕೆ 3 1 3 4. ದ ರೈಟ್ ಆನ್ಸರ್ 4. ಇದು ಲಸ ಮೆಥಡ್. ಇಲ್ಲಿ ಎಫಿಷಿಯನ್ಸಿ ಸಿಗುತ್ತೆ, ಟೋಟಲ್ ವರ್ಕ್ ಸಿಗುತ್ತೆ. ಇನ್ನು ಮತ್ತೆ ಇದು ಅದಕ್ಕೆ ಅನುಕೂಲ ಆಗ್ತದೆ, ಮೂವರನ್ನು ಕೊಟ್ಟಾಗೆ ಅಥವಾ ಇಬ್ಬಿಬ್ರು ಜೋಡಿ ಕೆಲಸ ಮಾಡಕ್ ಕೊಟ್ಟಾಗೆ ತುಂಬಾ ಅನುಕೂಲ ಆಗುತ್ತೆ. ಹೌದಾ? ಕೇವಲ ಇಬ್ಬರನ್ನೇ ಕೊಟ್ಟಾಗ ಮಾತ್ರ ಈ ಸೂತ್ರ ಹಾಕಿ ಮಾಡ್ಬಿಡಿ. ಸಿಂಪಲ್ ಆಗಿ ಕೆಲವು ಸೆಕೆಂಡ್ ಒಳಗಡೆ ನಿಮ್ಗೆ ಉತ್ತರ ಆಗುತ್ತೆ. ಕ್ಲಿಯರ್? ಎಸ್, ನೆಕ್ಸ್ಟ್ ಕ್ವಶನ್ 8. ಒಂದು ಕ್ರಿಕೆಟ್ ಪಂದ್ಯದಲ್ಲಿ A, B ಮತ್ತು C ಎಂದು ಹೇಳಲಾಗುವ ಪ್ರತಿಯೊಂದರ ಬೆಲೆ ಅನುಕ್ರಮವಾಗಿ 1000, 500 ಮತ್ತು 2000ಗಳನ್ನು ಹೊಂದಿರುವ 3 ರೀತಿಯ ಟಿಕೆಟ್ಗಳಿವೆ. ನೋಡ್ರಿ, A ಟಿಕೆಟ್ 1000 ರೂಪಾಯಿ, B ಟಿಕೆಟ್ 500, C ಟಿಕೆಟ್ 200. 3 ವಿಧದ ಟಿಕೆಟ್ಗಳು ಇದಾವೆ. A ಮತ್ತು B ಮತ್ತು C ವರ್ಗದ ಟಿಕೆಟ್ಗಳು ಮಾರಾಟವಾದ ಅನುಪಾತ 3:2:5 ಇದೆ. ಇದು 3ರಷ್ಟು ಸೇಲ್ ಆಗಿದೆ, ಇದು 2ರಷ್ಟು ಸೇಲ್ ಆಗಿದೆ, ಇದು 5ರಷ್ಟು ಸೇಲ್ ಆಗಿದೆ. 3:2:5 ಸೇಲ್ ಆಗಿದೆ, ಮಾರಾಟವಾಗಿದೆ. ಮಾರಾಟವಾಗಿ ಬಂದಿರತಕ್ಕಂಥ ಒಟ್ಟು ಮೊತ್ತ ಎಷ್ಟಂತೆ? 2.5 ಕೋಟಿ, 2,50,000 ರೂಪಾಯಿ ಮಾರಾಟವಾಗಿರ್ತಕ್ಕಂಥ ಟಿಕೆಟ್ಗಳ ಒಟ್ಟು ಸಂಖ್ಯೆಯನ್ನ ಕಂಡು ಹಿಡೀರಿ. ನೋಡ್ರಿ, 1000 ರೂಪಾಯಿದು 3 ಪಟ್ಟು, 500 ರೂಪಾಯಿದು 2 ಪಟ್ಟು, 200 ರೂಪಾಯಿದು 5 ಪಟ್ಟು ಮಾರಾಟವಾಗಿದ್ದಾವೆ. 2,50,000 ರೂಪಾಯಿ ದುಡ್ಡು ಬಂದಿರತಕ್ಕಂಥದ್ದು ಈ ಎಲ್ಲಾ ಟಿಕೆಟ್ ಮಾರಿದ್ರಿಂದ. ಹಾಗಾದ್ರೆ ಅಲ್ಲಿ ಮಾರಾಟವಾಗಿರ್ತಕ್ಕಂಥ ಒಟ್ಟು ಟಿಕೆಟ್ಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. ಸಿಂಪಲ್. ಈಗ ನಾವು 100 ರೂಪಾಯಿ 3ರಷ್ಟು ಅಂತಂದಾಗ ಎಷ್ಟಾಗುತ್ತೆ ನೋಡ್ರಿ? 3000 ಆಗುತ್ತೆ. ನಾನು ಇದನ್ನ ತೆಗೆದುಕೊಳ್ತೀನಿ. ಹೌದಾ? ಎಷ್ಟಾಗುತ್ತೆ? 100 ರೂಪಾಯಿ 3ರಷ್ಟು ಅಂದ್ರೆ 3000 ರೂಪಾಯಿಗಳಾದವು. 500 ರೂಪಾಯಿ 2 ಅಂದ್ರೆ ಎಷ್ಟಾಗ್ತವೆ? 1000 ರೂಪಾಯಿಗಳಾದವು. 200 ರೂಪಾಯಿ 5 ಅಂದ್ರೆ ಎಷ್ಟಾಗ್ತವೆ? ಇಲ್ಲಿ ಕೂಡ 1000 ರೂಪಾಯಿ ಆದವು.
ಹಾಗಾದ್ರೆ 3,000 ರೂಪಾಯಿ ಎಷ್ಟಾಯ್ತು? ಇದು ಕೂಡ ಎಕ್ಸು, ಇದು ಕೂಡ ಎಕ್ಸು. ಇವೆಲ್ಲವುಗಳನ್ನ ಕೂಡಿಸಿದ್ರೆ ಬಂದಿರತಕ್ಕಂಥದ್ದು ಎಷ್ಟಂತೆ? 2.5 ಕೋಟಿ. ನಾನು ಆಮೇಲೆ ಬರ್ತೀನಿ, ಇದನ್ನ ಮುಂದೆ ಇಲ್ಲಿ ಸಿಆರ್ ಅಷ್ಟೇ ಬರ್ತೀನಿ. ಈಗ ಇಲ್ಲಿ 300 ಎಕ್ಸು, ಇಲ್ಲಿ 400 ಎಕ್ಸು ಪ್ಲಸ್ 500 ಎಕ್ಸು ಅಂದ್ರೆ ಈ ಇದು 200 ರೂಪಾಯಿ ಟಿಕೆಟು, ಇಲ್ಲಿ 500 ರೂಪಾಯಿ ಟಿಕೆಟು, ಇಲ್ಲಿ 1000 ರೂಪಾಯಿ ಟಿಕೆಟ್ ಎಲ್ಲ ಸೇರಿ ಮಾರಿದಾಗ 2.5 ಕೋಟಿ ಆಯ್ತು. ಈಗ ನೋಡ್ರಿ ಎಷ್ಟು ಎಕ್ಸ್ ಅದು? 300 ಎಕ್ಸ್, ಇದೊಂದು 400 ಎಕ್ಸ್, 500 ಎಕ್ಸ್ ಆಯ್ತು. 5,000 ಎಕ್ಸ್, 5,000 ಎಕ್ಸ್ ಆಯ್ತು. ಇಸ್ ಈಕ್ವಲ್ ಟು ಎಷ್ಟು? 2,50,000, 50 ಲಕ್ಷ. 2,50,00,000. ಕ್ಲಿಯರ್ ಆಯ್ತಾ? ಇದು 2,50,00,000. ನಮಗೆ ಬೇಕಾಗಿರೋದು ಎಕ್ಸ್ ತಾನೆ. ಎಕ್ಸ್ ಇಸ್ ಈಕ್ವಲ್ ಟು 2,50,00,000, 2,50,00,000 ಡಿವೈಡೆಡ್ ಬೈ, ಈ ಡಿವೈಡೆಡ್ ಯಾವುದು? ಈ 5,000 ಇಲ್ಲಿ ಎಕ್ಸ್ಗೆ ಗುಣಾಕಾರ ಇತ್ತು, ಈ ಕಡೆ ಬಂದ್ರೆ ಏನಾಗುತ್ತೆ? ಭಾಗಾಕಾರ ಆಯ್ತು. ಈಗ ಇವು 3 0 ಕ್ಯಾನ್ಸಲ್, ಇವು 3 0 ಕ್ಯಾನ್ಸಲ್. ಕ್ಲಿಯರ್ ಆಯ್ತಾ? ಹಾಗಾದ್ರೆ 5 1 5, 5 5 25. ಮುಂದೆ ಎಷ್ಟು ಜೀರೋ ಉಳಿದವು? 3 0. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು? 5,000 ಆಯ್ತು. ಈಗ ನಾವು ಏನ್ ಕಂಡುಹಿಡಿಬೇಕು? ಟಿಕೆಟ್ಗಳ ಸಂಖ್ಯೆ ಕೇಳಿದ್ರೆ ಹಾಗಾದ್ರೆ 5,000ಕ್ಕೆ ಇಲ್ಲಿ 3ರಷ್ಟು, ಇಲ್ಲಿ 2ರಷ್ಟು, 5ರಷ್ಟು ಇದೆಯಲ್ಲ. ಎಸ್, 5,000 ಆದ್ರೆ ಇಲ್ಲಿ 3ರಷ್ಟು ಅಂದ್ರೆ ಎಷ್ಟಾಗುತ್ತೆ? ಎ ಟಿಕೆಟ್ ಸಿಗ್ತವೆ. 5,000 ಅಂದ್ರೆ ಇಲ್ಲಿ 2ರಷ್ಟು ಅಂದ್ರೆ ಬಿ ಟಿಕೆಟ್ಗಳು ಸಿಗ್ತವೆ. ಇಲ್ಲಿ 5,000 ಅಂದ್ರೆ 5ರಷ್ಟು ಎಷ್ಟಾಗ್ತವೆ? ಅವು ಸಿ ಟಿಕೆಟ್ಗಳು ಸಿಗುತ್ತವೆ. ಹಾಗಾದ್ರೆ ಇಲ್ಲಿ ಎ ಟಿಕೆಟ್ಗಳು ಇದಾವೆ. ಎ ಟಿಕೆಟ್ಗಳು 3 ರೇಷಿಯೋ ಅದ, 3ರಷ್ಟು ಅದ. ಹಾಗಾದ್ರೆ ಇಲ್ಲಿ ಎಷ್ಟದ? 5,000 ಅಂತಾನೆ, 5,000. ಹಾಗಾದ್ರೆ ಲೆಕ್ಕ ಹಾಕ್ರಿ. 5 3 15, 15,000 ಎ ಟಿಕೆಟ್ಗಳು ಖರ್ಚಾಗಿದ್ದಾವೆ. ನೆಕ್ಸ್ಟ್ ಬಿ ಟಿಕೆಟ್ಗಳ ರೇಷಿಯೋ ಎಷ್ಟದ? 2 ಅದ. ಹಾಗಾದ್ರೆ 5,000. ಹಾಗಾದ್ರೆ ಎಷ್ಟು ಖರ್ಚಾಗಿದ್ದಾವೆ? 5,000 2ರಲ್ಲಿ 10,000 ಬಿ ಟಿಕೆಟ್ಗಳು ಖರ್ಚಾಗಿದ್ದಾವೆ. ನೆಕ್ಸ್ಟ್ ಸಿ ಟಿಕೆಟ್ಗಳು ಬಂದಾಗ ಸಿ ಟಿಕೆಟ್ ಎಷ್ಟದ? 5ರಷ್ಟು ಅದ. ಹಾಗಾದ್ರೆ 5,000 ಎಷ್ಟಾಗುತ್ತೆ? 5 5 25, ಮುಂದೆ 3 ಪೂಜೆ 25, ಮುಂದೆ 3 0. ಇವು ಎ ಟಿಕೆಟು, ಇವು ಬಿ ಟಿಕೆಟು, ಇವು ಸಿ ಟಿಕೆಟು ಕೂಡಿಸ್ರಿ ಎಲ್ಲಗಳನ್ನ. ಎಸ್, 5 5 10 0 2 3 4 5, 50,000 ಟಿಕೆಟ್ಗಳು ಸೇಲ್ ಆಗಿದ್ದಾವೆ. ಆಯ್ಕೆಲಿದ್ದಾನೆ 50,000 ಟಿಕೆಟ್ಗಳು. ಎಸ್, 50,000 ಟಿಕೆಟ್ಗಳು ಸೇಲ್ ಆಗಿದ್ದಾವೆ. ಕ್ಲಿಯರ್? ಎಸ್, ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಏನಾಗುತ್ತೆ? 50,000 ಆಗುತ್ತೆ. ಇದೇನಾ 50,000? ಎಸ್, 50,000 ಆಯ್ಕೆ 1 ಕರೆಕ್ಟ್ ಆಗಿರ್ತಕ್ಕಂಥದ್ದು. 50,000 ಏನು? ಆಯ್ಕೆ 1 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೋಡ್ರಿ, 1,000 ರೂಪಾಯಿ 15 ಟಿಕೆಟ್ಗಳು, 15,000 ಟಿಕೆಟ್ ಮಾರಾಟ ಆಗಿದ್ದಾವೆ. 500 ರೂಪಾಯಿ 10,000 ಟಿಕೆಟ್ ಮಾರಾಟ ಆಗಿದ್ದಾವೆ. 200 ರೂಪಾಯಿ 25,000 ಟಿಕೆಟ್ಗಳು ಮಾರಾಟವಾಗಿದ್ದಾವೆ. ಒಟ್ಟು ಟಿಕೆಟ್ಗಳು ಮಾರಾಟವಾಗಿರ್ತಕ್ಕಂಥದ್ದು 50,000. ಬೇಕಾದ್ರೆ ತಾಳೆ ಮಾಡೋಣ. ಏನ್ ತಾಳೆ ಮಾಡೋಣ? ಇವೆಲ್ಲಗಳನ್ನು ಕೂಡಿಸ್ಕೊಳ್ಳಿ. ಕೂಡಿಸಿದ್ರೆ 2,50,000 ಬರ್ಬೇಕಲ್ಲ. ಎಸ್, ಮಾಡ್ತೀನಿ ನೋಡ್ರಿ ಈಗ. ಎಸ್, 15,000, 1,000 ರೂಪಾಯಿ 15,000 ಟಿಕೆಟ್ ಮಾರಾಟವಾಗಿದ್ದಾವೆ. 1,000 ರೂಪಾಯಿ ತಾನೇ ನೀವು. ಎಸ್, ನೆಕ್ಸ್ಟ್ ಇವೆಷ್ಟು ರೂಪಾಯಿ? 500 ರೂಪಾಯಿ 10,000 ಟಿಕೆಟ್ಗಳು ಮಾರಾಟವಾಗಿದ್ದಾವೆ. ನೆಕ್ಸ್ಟ್ 25,000 ಎಷ್ಟು ಟಿಕೆಟ್? 200 ರೂಪಾಯಿ 20,000 ಟಿಕೆಟ್ಗಳು ಮಾರಾಟ ಆಗಿದ್ದಾವೆ. ಹೌದು ತಾನೆ? ಎಸ್, ಈಗ ಗುಣಾಕಾರ ಮಾಡಿ ನೋಡ್ತೀನಿ. ನೋಡ್ರಿ ಎಷ್ಟಾಗುತ್ತೆ? ಈ ಕಡೆ ಹಚ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬೋದು, ಯಾಕಂದ್ರೆ ಮುಂದೆ ಕ್ವಶನ್ ಬರುತ್ತೆ. ಇವು 3 0, ಇವು 3 0, 6 0 ಆಯ್ತು. 6 0 ಹೌದು ತಾನೆ? 1 2 3 0 4 5 6 0, 3 3 6, 15 ಒಂದಲ್ಲಿ ಎಷ್ಟಾಗುತ್ತೆ? 15. ನೋಡ್ರಿ, 15 ಒಂದಲ್ಲಿ 15. 1,50,000 ರೂಪಾಯಿ ಕೇವಲ ಈ ಟಿಕೆಟ್ ಬಂತು. ನೋಡ್ರಿ, ಎ ಟಿಕೆಟ್ ಇಂದ ಬಂದಿರತಕ್ಕಂಥದ್ದು ಎಷ್ಟು? 1,50,000 ರೂಪಾಯಿ ಬಂತು. ನೆಕ್ಸ್ಟ್ ಬಿ ಟಿಕೆಟ್ ಇಂದ ಇಲ್ಲಿ ಎಷ್ಟದ ನೋಡ್ರಿ? 1 2 3 4 5 6 0 ಅದಾವ. ಇಲ್ಲಿ ಕೂಡ 6 0 ಹಚ್ಕೊಂಡ್ಬಿಡ್ತೀನಿ. 1 3 6 0 ಆಯ್ತು. 1 5 5, ಇಲ್ಲಿ ಎಷ್ಟು ಬಂದು? 5 ಲಕ್ಷ, ಇದು ಸಾರಿ 50 ಲಕ್ಷ. 50 ಲಕ್ಷ ಬಿ ಟಿಕೆಟ್ ಇಂದ ಬಂತು. ಬಿ ಟಿಕೆಟ್ ಇಂದ ಬಂದಿರತಕ್ಕಂಥದ್ದು 50 ಲಕ್ಷ ಆಯ್ತು. ನೆಕ್ಸ್ಟ್ ಸಿ ಟಿಕೆಟ್ ಇಂದ ಬಂದಿರತಕ್ಕಂಥದ್ದು ಎಷ್ಟು ನೋಡ್ರಿ? 1 2 3 4 5 0 ಅದಾವೆ. 1 2 3 4 5 0 ಅದಾವೆ. 22 5 ಎಷ್ಟಾಗುತ್ತೆ? 50 ಆಗುತ್ತೆ. ಇಲ್ಲಿ ಕೂಡ 50 ಲಕ್ಷ ಸಿ ಟಿಕೆಟ್ ಇಂದ ಬಂತು. 50 ಲಕ್ಷ ಎಷ್ಟು ಬಂತು? ಸಿ ಟಿಕೆಟ್ ಇಂದ ಬಂತು. 50 ಲಕ್ಷ 1 ಕೋಟಿ, ಇದು ಒಂದು 2 ಕೋಟಿ, ಇದು ಒಂದು 50 ಲಕ್ಷ. 2 ಕೋಟಿ 50 ಲಕ್ಷ ಆಯ್ತಲ್ಲ ಇಲ್ಲೇ.
ಎಸ್, ನಾನು ಇದನ್ನ ತಾಳೆ ಮಾಡಿ ನೋಡಿದೆ. ಹೌದು, ಕ್ಲಿಯರ್? ಬಂದಿರತಕ್ಕಂಥದ್ದು ಎಷ್ಟಾಯ್ತು? 2,50,00,000 ಬಂತು. ಅವ್ರು ಕ್ವಶನ್ ಏನು ಕೇಳಿದ್ದು, ಎಷ್ಟು ಟಿಕೆಟ್ಗಳು ಮಾರಾಟವಾದವು? ಒಂದೇಳಿ ಹಿಂಗ ಕೇಳಬಹುದಿತ್ತು, ಸಿ ಟಿಕೆಟ್ಗಳು ಎಷ್ಟು ಮಾರಾಟವಾದವು, ಆ ರೀತಿ ಆದ್ರೂ ಕ್ವಶನ್ ಕೇಳಬಹುದಿತ್ತು ಅವರು. ಹಾಗಾದ್ರೆ ಸಿ ಟಿಕೆಟ್ ಕೇಳಿದ್ರೆ 25,000. ಒಟ್ಟು ಟಿಕೆಟ್ಗಳು ಕೇಳಿರುವುದರಿಂದ ಇಲ್ಲಿ ಒಟ್ಟು ಟಿಕೆಟ್ಗಳ ಸಂಖ್ಯೆ ಕೇಳಿರೋದ್ರಿಂದ 50,000 ಈಸ್ ರೈಟ್ ಆನ್ಸರ್. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 9. ಒಬ್ಬ ಮನುಷ್ಯ ಪಿ ಸ್ಥಳದಿಂದ ಆರಂಭಿಸಿ 7 ಗಂಟೆಗಳಲ್ಲಿ ಕ್ಯೂ ಸ್ಥಳವನ್ನ ತಲುಪುತ್ತಾನೆ. ನೋಡ್ರಿ, ಇದು ಪಿ, ಇದೇನು ಕ್ಯೂ. ಇಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ 7 ಗಂಟೆ ಸಮಯವನ್ನ ತೆಗೆದುಕೊಳ್ತಾನೆ. 7 ಗಂಟೆ ಸಮಯವನ್ನ ಪಿ ದಿಂದ ಕ್ಯೂಗೆ ಬರಬೇಕಾದ್ರೆ ಟೋಟಲ್ ಟೈಮ್ ಎಷ್ಟು ತೆಗೆದುಕೊಳ್ತಾನೆ? 7 ಗಂಟೆ ಸಮಯವನ್ನ ತೆಗೆದುಕೊಳ್ಳುತ್ತಾನೆ. ಅವನು ಗಂಟೆಗೆ 10 ಕಿಲೋಮೀಟರ್ನಂತೆ 1/4 ಭಾಗ ದೂರವನ್ನ, ಗಂಟೆಗೆ 12 ಕಿಲೋಮೀಟರ್ನಂತೆ ಉಳಿದ ದೂರವನ್ನ ಪ್ರಯಾಣಿಸುತ್ತಾನೆ. 1/4 ಇದನ್ನ 4 ಭಾಗದಲ್ಲಿ 1 ಭಾಗ, ಇಷ್ಟು ದೂರವನ್ನ 10 ಕಿಲೋಮೀಟರ್ ಪರ್ ಅವರ್, 10 ಕಿಲೋಮೀಟರ್ ಪರ್ ಅವರ್ ಅಂತ ಕ್ರಮಿಸ್ತಾನಂತೆ. ಉಳಿದಿರ್ತಕ್ಕಂಥ ಈ ದೂರವನ್ನ 12 ಕಿಲೋಮೀಟರ್ ಪರ್ ಅವರ್, 12 ಕಿಲೋಮೀಟರ್ ಪರ್ ಅವರ್ ದೂರವನ್ನ ಕ್ರಮಿಸ್ತಾನಂತೆ. ಹಾಗಾದ್ರೆ ಇಲ್ಲಿ ಕ್ವಶನ್ ಏನ್ ಕೇಳಿದ್ರೆ, ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ದೂರವೇನು? ಪಿ ಇಂದ ಕ್ಯೂ ನಡುವಿನ ದೂರವೆಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. ನೋಡ್ರಿ, ಇದು 10 ಕಿಲೋಮೀಟರ್ ಪರ್ ಅವರ್ ಹೋಗ್ತಾನೆ. ಎಷ್ಟಿದು? 1/4 ಅಷ್ಟು. ಉಳಿದಿರ್ತಕ್ಕಂಥದ್ದು ಎಷ್ಟಾಗುತ್ತೆ? ಇಲ್ಲಿ ನೋಡ್ರಿ, ಕಾಲು ಭಾಗ ಹೋದ್ರೆ ಉಳಿದಿರ್ತಕ್ಕಂಥದ್ದು ಮುಕ್ಕಾಲು ಭಾಗ, 3/4 ಇರುತ್ತೆ. ಆ 3/4 ಭಾಗವನ್ನ 12 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾನೆ. ಟೋಟಲ್ ಎಷ್ಟು ಟೈಮ್ ತೆಗೆದುಕೊಳ್ತಾನೆ? 7 ಗಂಟೆ ಟೈಮ್ ಅನ್ನ ತೆಗೆದುಕೊಳ್ತಾನೆ. ಎಷ್ಟು ಸಿಂಪಲ್ ಕಂಡುಹಿಡಿಯಬಹುದು ಗೊತ್ತಾ ನಾವಿಲ್ಲಿ? ಇಲ್ಲಿ 1/4, ಇಲ್ಲಿ 3/4 ಅದ, 4 ಅದ. ಹಾಗಾದ್ರೆ 4 ಆಯ್ಕೆಗಳಲ್ಲಿ 4ರಿಂದ ಯಾವುದು ಕಟ್ತಾ ಹೋಗುತ್ತೆ ಅಥವಾ 4ರಿಂದ ಯಾವುದನ್ನ ನಾವು ಭಾಗಿಸ್ತೀವಿ ಅದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. 4ರಿಂದ ಇಲ್ಲಿ 72 ಅದ, 72 ಅದ. ನೋಡ್ರಿ, ಏನದ? 72 ಅದ. ಎಸ್, 4ರ ಮಗ್ಗೆಯಲ್ಲಿ ಹೋಗುತ್ತೆ. ಎಸ್, ಇದು ಒಂದದ. 90 ಹೋಗಲ್ಲ, ಬಿಟ್ಬಿಡಿ. 4ರ ಮಗ್ಗೆಯಲ್ಲಿ 90 ಇಲ್ಲ, ಬಿಟ್ಬಿಡಿ, ಅದು ಅಲ್ವೇ ಅಲ್ಲ ಉತ್ತರ. ನೆಕ್ಸ್ಟ್ 80 ಅದ. ಎಸ್, ಅದು ಒಂದು ರೈಟ್ ಆನ್ಸರ್. ನೆಕ್ಸ್ಟ್ 70 ಅದ. ನೋಡ್ರಿ, ಇಲ್ಲಿ 2 ಆಯ್ಕೆಗಳು ಉಳಿದಿರ್ತಕ್ಕಂಥದ್ದು 2, ಒಂದು 72, ಇನ್ನೊಂದು 80. ಇದರಲ್ಲಿ ಯಾವುದು ನೋಡ್ಕೊಳ್ಳೋಣ ಈಗ? 72 ಕಿಲೋಮೀಟರ್ ಟೋಟಲ್ ಡಿಸ್ಟೆನ್ಸ್ 72. 72ರಲ್ಲಿ 1/4 ಅಂದ್ರೆ ಎಷ್ಟಾಗುತ್ತೆ? 4 1 4, 4 1 4, 3 ಉಳಿತೆ 32. 4 8 32. ಇದೆಷ್ಟು ಕಿಲೋಮೀಟರ್ ಆಯ್ತು? 18 ಕಿಲೋಮೀಟರ್ ಆಯ್ತು. ಹಾಗಾದ್ರೆ ಟೋಟಲ್ 72ರಲ್ಲಿ ಇದು 18 ಆದ್ರೆ ಉಳಿದದ್ದು ಎಷ್ಟು ಇರುತ್ತೆ ನೋಡ್ರಿ? ಇದು 72 ಆದ್ರೆ ಉಳಿದಿರ್ತಕ್ಕಂಥದ್ದು 12ರಲ್ಲಿ 8 ಹೋದ್ರೆ 4, ಕೈಲ ಬಂತು 1, 7ರಲ್ಲಿ 2 ಹೋದ್ರೆ 5. ಇದೆಷ್ಟಾಯ್ತು? 54 ಕಿಲೋಮೀಟರ್ ಆಯ್ತು. ಇನ್ನೊಂದು ಎಷ್ಟಾಯ್ತು? ಇದು 54 ಕಿಲೋಮೀಟರ್ ಆಯ್ತು. ಹೌದಾ? ಎಸ್, ಒಂದು 18 ಕಿಲೋಮೀಟರ್ ಆಯ್ತು, ಇದು 54 ಕಿಲೋಮೀಟರ್ ಆಯ್ತು. ಈಗ ಇವೆರಡು ಡಿಸ್ಟೆನ್ಸ್ ಇದು ನೋಡ್ರಿ, 18 ಕಿಲೋಮೀಟರ್ 10 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗ್ತೀವಿ, ಇದು 12 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗ್ತೀವಿ, ಲೆಕ್ಕ ಮಾಡ್ಲಿಕ್ಕೆ ಬರಲ್ಲ. ನೋಡ್ರಿ, ಟೈಮ್ ಎಷ್ಟು ತೆಗೆದುಕೊಳ್ತಾ? ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡು. ಡಿಸ್ಟೆನ್ಸ್ 54 ಕಿಲೋಮೀಟರ್ ಡಿವೈಡೆಡ್ ಬೈ ಸ್ಪೀಡು 12 ಕಿಲೋಮೀಟರ್. ಇವೆರಡು ಕೂಡಿಸಿದ್ರೆ 7 ಗಂಟೆ ಆಗುತ್ತೆ. ನೋಡ್ರಿ, ಇಲ್ಲಿ ನೋಡಿ ಪಾಯಿಂಟ್ ಬರ್ತವೆ. ಇಲ್ಲಿ 1.8 ಆಗುತ್ತೆ. ಇದು 12ರ ಮಧ್ಯೆಗ 54 ಪಾಯಿಂಟ್ ಡಿಜಿಟ್ ಅಲ್ಲಿ ಬರ್ತವೆ. ಮೋಸ್ಟ್ಲಿ ಇದು ಬರಲ್ಲ ಉತ್ತರ. 72 ಬರಲ್ಲ, ಬಿಟ್ಟು ಬಿಡ್ರಿ. ನೆಕ್ಸ್ಟ್ 80 ತೆಗೆದುಕೊಳ್ಳೋಣ. ಯಾಕೆ ಬರಲ್ಲ? ಇಲ್ಲಿ ಪಾಯಿಂಟ್ ಅಲ್ಲಿ ಬರ್ತಾವೆ. ಇಲ್ಲಿ 0.8 ಗಂಟೆ ಆಗುತ್ತೆ. ಇಲ್ಲಿ 1 ಗಂಟೆಗೆ 10 ಕಿಲೋಮೀಟರ್ ಆದ್ರೆ 18 ಕಿಲೋಮೀಟರ್ 0.8 ಅಂತ ಬರುತ್ತೆ. ಇಲ್ಲಿ ಕೂಡ ಡಿಜಿಟ್ ಅಲ್ಲೇನೆ ಬರುತ್ತೆ. ಇದನ್ನ ಬಿಟ್ಟು ಬಿಡೋಣ. ನೆಕ್ಸ್ಟ್ 80 ತೆಗೆದುಕೊಳ್ತೀನಿ. 80 ನೋಡ್ರಿ, 80 ಕಿಲೋಮೀಟರ್ ಇಲ್ಲಿಂದ ಇಲ್ಲಿಗೆ 80 ಕಿಲೋಮೀಟರ್. ಹಾಗಾದ್ರೆ 1/4 ಅಂದ್ರೆ ಎಷ್ಟು ಕಿಲೋಮೀಟರ್ ಆಗುತ್ತೆ? 4 1 4, 4 20. ಹಾಗಾದ್ರೆ ಎಷ್ಟು ಕಿಲೋಮೀಟರ್ ಆಗುತ್ತೆ? ಇದು 20 ಕಿಲೋಮೀಟರ್ ಆಯ್ತು. ಯಾವುದು? 1/4 ಅಂದ್ರೆ. ಹಾಗಾದ್ರೆ 80ರಲ್ಲಿ 20 ಕಿಲೋಮೀಟರ್ ಇದಾದ್ರೆ 80ರಲ್ಲಿ 20 ಕಿಲೋಮೀಟರ್ ಇದಾದ್ರೆ ಉಳಿದಿರ್ತಕ್ಕಂಥ ಇದು ಎಷ್ಟು ಕಿಲೋಮೀಟರ್ ಇರುತ್ತೆ? ಇದು 60 ಕಿಲೋಮೀಟರ್ ಇರುತ್ತೆ. 60 ಕಿಲೋಮೀಟರ್ ಇರುತ್ತೆ. ಈಗ ಡಿಸ್ಟೆನ್ಸ್ ಟೈಮ್ 7 ಗಂಟೆ ಆಗ್ತಾನೆ. ಎಸ್, ಇಲ್ಲಿ ನೋಡ್ರಿ, 10 ಗಂಟೆ. ನೋಡ್ರಿ, 10 ಗಂಟೆ ಇದು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. 10 ಗಂಟೆಗಳಲ್ಲಿ ಹೋಗುತ್ತೆ. ಡಿಸ್ಟೆನ್ಸ್ 60 ಕಿಲೋಮೀಟರ್, ಸ್ಪೀಡ್ ಎಷ್ಟದ? 12 ಕಿಲೋಮೀಟರ್ ಅದ. ಈಗ ನೋಡ್ರಿ, 10 1 10 2 ಇದು ಎಷ್ಟು ಟೈಮ್ ತೆಗೆದುಕೊಳ್ತು? 1 ಗಂಟೆಯಲ್ಲಿ 10 ಕಿಲೋಮೀಟರ್ ಅಂದ್ರೆ 20 ಕಿಲೋಮೀಟರ್ ಹೋಗಕ್ಕೆ 1 ಗಂಟೆಗಳಲ್ಲಿ 10 ಕಿಲೋಮೀಟರ್ ಅಂದ್ರೆ 20 ಕಿಲೋಮೀಟರ್ ಹೋಗಕ್ಕೆ ಎಷ್ಟಾಯ್ತಿಗಲ್ಲ? 2 ಗಂಟೆ ಆಯ್ತು. ಪ್ಲಸ್
12 ಒಂದಲೆ 12 ಐದಲೆ, ಇದು ಕೂಡ 5 ಕಿಲೋಮೀಟರ್, 5 ಗಂಟೆ ಆಯ್ತು. ಈಗ 5 ಮತ್ತು 2 ಸೇರಿಸಿದ್ರೆ 7 ಗಂಟೆ ಆಯ್ತಾ? ಬಂತ ಉತ್ತರ? ಎಸ್, ಇದು ನಾವು ಆಪ್ಷನ್ ಅನ್ನ ವೆರಿಫೈ ಮಾಡೋದ್ರ ಮುಖಾಂತರ ಉತ್ತರಗಳನ್ನ ಕಂಡುಹಿಡಿತಕ್ಕಂಥದ್ದು. ಹೌದಾ? ಒಂದು ಕ್ಷಣದಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ. ಯಾವಾಗ 2ನೇ ಆಯ್ಕೆ ಮತ್ತು 4ನೇ ಆಯ್ಕೆ ಹೋಯ್ತು, ಉಳಿದಿರ್ತಕ್ಕಂಥದ್ದು 72 ಮತ್ತು 80. ಯಾವಾಗ 72 ಮತ್ತು 80 ಸಿಕ್ತು, 72 ಅಲ್ಲಂತ ಗೊತ್ತಾಗ್ಬಿಡುತ್ತೆ. ಯಾವಾಗ 18 ಅಂತ ಗೊತ್ತಾಯ್ತು, 1 ಗಂಟೆಗೆ 10 ಕಿಲೋಮೀಟರ್ ಆದ್ರೆ 18 ಕಿಲೋಮೀಟರ್ ಹೋಗ್ಲಿಕ್ಕೆ ಎಷ್ಟು ದೂರ ಆಯ್ತಾ? ಅಲ್ಲಿ ಪಾಯಿಂಟ್ ಬಂತು ಅಂದ ತಕ್ಷಣ ಬಿಟ್ಬಿಡ್ಬೇಕು, ಮುಗಿದೋಯ್ತದ ಉತ್ತರ ಅಲ್ಲ. ನೆಕ್ಸ್ಟ್ ಬರ್ಬೇಕು 2ನೇ ಆಯ್ಕೆ, ಉಳಿದಿರ್ತಕ್ಕಂಥ 2ನೇದ್ದು ತಾನೆ. ಎಸ್, ಅದಕ್ಕೆ ಬರಬೇಕು. ಎಸ್, ಇದು ನಾವು ವೆರಿಫೈ ಮಾಡೋದ್ರ ಮುಖಾಂತರ ಕಂಡಿಡ್ತಕ್ಕಂಥದ್ದು. ಸರ್, ಇದು ನಮ್ಗೆ ಗೊತ್ತಾಗ್ಲಿಲ್ಲ ಎಕ್ಸಾಮ್ ಅಲ್ಲಿ, ನಾವು ಟ್ರೆಡಿಷನಲಿ ಮೆಥಡ್ ಮಾಡ್ತೀವಿ. ಎಸ್, ಅದನ್ನು ಕೂಡ ಮಾಡ್ಬೋದು. ಹೆಂಗ್ ಮಾಡಬೇಕು? ಇದು 1/4 ಅದ, ಉಳಿದಿರ್ತಕ್ಕಂಥದ್ದು 3/4. ಇದು 1ರಷ್ಟು, ಇದು 3ರಷ್ಟು. ಛೇದಗಳು 4 ಇದೆ, ಹಾಗಾದ್ರೆ ಇದು 1ರಷ್ಟು, ಇದು 3ರಷ್ಟು. ನಾವು 1ರಷ್ಟು ಗೊತ್ತಿಲ್ಲ ನಮಗೆ, ಎಕ್ಸ್ ಅಂತ ತೆಗೆದುಕೊಳ್ತೀವಿ. ಇದು ಎಷ್ಟು? ಇದು 3x, ಇದಕ್ಕೆ ನಾವು 3x ಅಂತ ತೆಗೆದುಕೊಳ್ತೀವಿ. ಇದರ 3 ಪಟ್ಟು ಇದೆ, ಇದು 1, ಇದು 3 ಪಟ್ಟು. ಎಸ್, ಇದು ಡಿಸ್ಟೆನ್ಸ್ ಆಯ್ತು, ಇವೆರಡು ಡಿಸ್ಟೆನ್ಸ್ ಆಯ್ತು. ಡಿವೈಡೆಡ್ ಬೈ ಸ್ಪೀಡ್, ನಾವು ಟೈಮ್ ಕಂಡುಹಿಡಿಬೇಕು ತಾನೆ, 7 ಗಂಟೆ ಬರ್ಬೇಕು ತಾನೆ, 2 ಕೂಡಿಸಿದ್ರೆ 7 ಗಂಟೆ ಬರ್ಬೇಕು ತಾನೆ. ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸು ಡಿವೈಡೆಡ್ ಬೈ ಸ್ಪೀಡು, ಡಿಸ್ಟೆನ್ಸು ಡಿವೈಡೆಡ್ ಬೈ ಸ್ಪೀಡು, 2 ಕೂಡಿಸಿದ್ರೆ ಎಷ್ಟು ಬರ್ಬೇಕು ನಮಗೆ? 7 ಬರಬೇಕು. ಹೌದು ತಾನೆ? ಎಸ್, ನೋಡ್ರಿ, ಈಗ ಇವೆರಡರ ಲಸ ಏನಾಗುತ್ತೆ? ಲಸ ಏನಾಗುತ್ತೆ? 12 60 ಲಸ ಆಯ್ತು. 10 6 60, 12 5 60. ಹೌದಾ? 6 ಇಂಟು ಎಕ್ಸ್ 6x ಆಗುತ್ತೆ, ಪ್ಲಸ್ 5 3 15x ಆಗುತ್ತೆ, ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 7 ಆಯ್ತು. ಈಗ 6x ಇದು ಒಂದು 15x ಎಷ್ಟಾದವು? 21x ಆಯ್ತು, ಇಸ್ ಈಕ್ವಲ್ ಟು 7. ಈ 60 ಈ ಕಡೆ ಬಂದು 7ಕ್ಕೆ ಗುಣಾಕಾರ ಆಯ್ತು. ಕ್ಲಿಯರ್ ಆಯ್ತಾ? ಇದು ಇಲ್ಲಿ ತಮಗೆ ಗೊತ್ತಾಯ್ತು ನಿಮಗೆ? ಎಸ್, ಈಗ ನೋಡ್ರಿ, 21x ಇಲ್ಲಿ ಏನದ? 21x ಇಸ್ ಈಕ್ವಲ್ ಟು 60ಕ್ಕೆ ಮತ್ತು 7 ಗುಣಾಕಾರ ಮಾಡಿದ್ರೆ 7 6 42, 420 ಆಯ್ತು. ಆಗ ನಮಗೆ ಬೇಕಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು 420 ಡಿವೈಡೆಡ್ ಬೈ ಈ 21 ಈ ಕಡೆ ಬಂದು ಏನಾಯ್ತು? ಭಾಗಾಕಾರ ಆಯ್ತು. 21 22 42, ಇದು ಒಂದು 0. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬಂತು ನಮಗೆ? 20 ಬಂತು. ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬಂತು ನಮಗೆ? 20 ಬಂತು. ಮುಗಿದೋಯ್ತು. ಎಕ್ಸ್ ಇಸ್ ಈಕ್ವಲ್ ಟು 20. ಟೋಟಲ್ ಡಿಸ್ಟೆನ್ಸ್ ಕೇಳಿದ್ದಾರೆ ನೋಡ್ರಿ, ಇದು ಎಕ್ಸ್ ಮತ್ತು 3x ಎಷ್ಟು ಎಕ್ಸ್ ಆದವು? 4x ಆಯ್ತು. ಎಷ್ಟು ಎಕ್ಸ್ ಆದವು? 4x ಆಯ್ತು. ಇದು ಎಕ್ಸ್, ಇದು 3x, 4x ಆಯ್ತು. ಎಕ್ಸ್ ಇಸ್ ಈಕ್ವಲ್ ಟು 20 ಅಂತ ಕೇಳಿದ್ರೆ 4 ಇಂಟು 20, 24 ಎಷ್ಟಾಗುತ್ತೆ? 80 ಆಗುತ್ತೆ. ದ ರೈಟ್ ಆನ್ಸರ್ 80 ಬಂತ ಇಲ್ಲಿ. ನೋಡ್ರಿ, ಇದು ಟ್ರೆಡಿಷನಲ್ ಮೆಥಡ್ ಅಲ್ಲಿ ಮಾಡ್ತಕ್ಕಂಥದ್ದು. ಎರಡೂ ವಿಧಾನ ಹೇಳ್ಕೊಟ್ಟಿದ್ದೀನಿ. ಇದು ತುಂಬಾ ಈಸಿ, ಇದನ್ನು ನೀವು ಯಾವಾಗಲೂ ಪ್ರಾಕ್ಟೀಸ್ ಮಾಡಬೇಕಾಗಿರ್ತಕ್ಕಂಥದ್ದು. ಕ್ಲಿಯರ್ ಇದು? ಎಸ್, ನೆಕ್ಸ್ಟ್ ಕ್ವಶನ್ 10. ಒಂದು ಅಂಶದಿಂದ ಒಂದನ್ನು ಕಳೆದಾಗ ಭಿನ್ನ ರಾಶಿ 1/3 ಆಗುತ್ತದೆ ಮತ್ತು ಅದರ ಛೇದಕ್ಕೆ 8 ಸೇರಿಸಿದಾಗ ಅದು 1/4 ಆಗುತ್ತದೆ. ಹಾಗಾದ್ರೆ ಪಡೆದ ಭಿನ್ನ ರಾಶಿಯು ನೋಡ್ರಿ, ಇದು ಒಂದು ಸ್ವಲ್ಪ ಡಿಫಿಕಲ್ಟ್ ಅಂತ ಅನ್ಸುತ್ತೆ ನಿಮಗೆ. ಈಗ ಇಲ್ಲೇ ಒಂದು ಭಿನ್ನ ರಾಶಿ ಅದ, ಎಕ್ಸ್ y, ಎಕ್ಸ್ ಡಿವೈಡೆಡ್ ಬೈ ಅಂತ ಒಂದು ಭಿನ್ನ ರಾಶಿ. ಇದಕ್ಕೆ ಅಂಶದಿಂದ ಒಂದನ್ನು ಕಳೆದಾಗ ಭಿನ್ನ ರಾಶಿ 1/3 ಆಗುತ್ತೆ. ಅಂಶದಲ್ಲಿ 1 ಮೈನಸ್ ಮಾಡಿದ್ರೆ ಭಿನ್ನ ರಾಶಿ ಏನು ಬರ್ತಂತೆ? ಅಂಶಕ್ಕೆ 1 ಮೈನಸ್ ಮಾಡಿದ್ರೆ ಭಿನ್ನ ರಾಶಿ 1/3 ಆಗುತ್ತಂತೆ. ಹೌದಾ? ಎಸ್, ಇದು ಒಂದು. ಅದೇ ಭಿನ್ನ ರಾಶಿಗೆ ಹೌದಾ ಛೇದಕ್ಕೆ 8 ಸೇರಿಸಿದಾಗ, ಛೇದ ತಾನೆ, ಇದಕ್ಕೆ 8 ಸೇರಿಸಿದ್ರೆ ಏನಾಗುತ್ತಂತೆ? ಭಿನ್ನ ರಾಶಿ 1/4 ಆಗುತ್ತಂತೆ. 1/4. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಭಿನ್ನ ರಾಶಿಗೆ ಅಂಶಕ್ಕೆ 1 ಕಳೆದಾಗ 1/3 ಆಗುತ್ತಂತೆ. ಅದೇ ಭಿನ್ನ ರಾಶಿಗೆ 8 ಛೇದಕ್ಕೆ 8 ಸೇರಿಸಿದಾಗ 1/4 ಆಗುತ್ತಂತೆ. ಹಾಗಾದ್ರೆ ಭಿನ್ನ ರಾಶಿ ಯಾವುದು? ಬಂದಿರತಕ್ಕಂಥ ಭಿನ್ನ ರಾಶಿ ಯಾವುದು? ಸಿಂಪಲ್. ಇದು ಗೊತ್ತಾಯ್ತು ಹಚ್ಕೊಂಡಿದ್ದು? ಎಸ್, ಈಗೇನು ತುಂಬಾ ಇದಕ್ಕೆ ಇವೆರಡರಿಂದ ಗುಣಾಕಾರ ಮಾಡಬೇಕು, ಇದಕ್ಕೆ ಇವೆರಡರಿಂದ ಗುಣಾಕಾರ ಮಾಡಬೇಕು. 3 ಇಂಟು ಎಕ್ಸು 3x, 3 1 -3 ಇಸ್ ಈಕ್ವಲ್ ಟು y ಇಂಟು 1 y. ಮುಗೀತು, ಇಷ್ಟೇ. ಕ್ಲಿಯರ್ ಆಯ್ತು, ಇಷ್ಟೇ. ಈಗ ಇದು ಏನು ಮಾಡಬೇಕು? y ಒಳಗಡೆ ತರೋಣ. 3x ಪ್ಲಸ್ y ಈ ಕಡೆ ಬಂದರೆ -y ಇಸ್ ಈಕ್ವಲ್ ಟು ಈ -3 ಐತಿ, ಈ ಕಡೆ ಬಂದರೆ +3. ಇದು ಸಮೀಕರಣ 1. ಮುಗಿದು ಹೋಯ್ತು, ಸಿಕ್ತು ಒಂದು. ಈಗ ಇದಕ್ಕೆ ಬರ್ತೀನಿ. ಈಗ 4ರಿಂದ ಇದಕ್ಕೆ ಗುಣಾಕಾರ, 4 ಇಂಟು ಎಕ್ಸು 4x.
ಈಗ 1ರಿಂದ ಇದಕ್ಕೆ ಗುಣಾಕಾರ ಮಾಡಬೇಕು. ಇದ್ರ ಮುಗೀತು. 1 × y = y ಪ್ಲಸ್ ಇದೆ 8 1 8. ಇದು ಕೂಡ ಮುಗೀತು. ಈಗ y ಒಳಗಡೆ ತರಬೇಕು. ಏನಾಗುತ್ತೆ 4x ಪ್ಲಸ್ y ಇರೋದು ಈ ಕಡೆ ಬಂದ್ರೆ ಏನಾಗುತ್ತೆ -y = 8ಗೆ 8 ಪ್ಲಸ್ 8ಗೆ ಪ್ಲಸ್ 8. ಇಲ್ಲಿ ಏನು ಚೇಂಜಸ್ ಇಲ್ಲ. ಇಲ್ಲಿ ನಮ್ಗೆ ಏನು ಸಿಕ್ತು? ಸಮೀಕರಣ 2 ಸಿಕ್ಕು. ಈಗ ಇವೆರಡು ಸಮೀಕರಣ ಏನು ಮಾಡಬೇಕು? ಕೂಡಿಸ್ಬಿಟ್ರೆ ಮುಗಿದೋಯ್ತು. ಎಕ್ಸ್ ವ್ಯಾಲ್ಯೂ ಸಿಗುತ್ತೆ ನಮಗೆ. ಈಗ ಕೂಡ್ಸೋಣ. ಇಲ್ಲಿ ಏನಿದೆ 3x - y = 3. ಈಗ ಇಲ್ಲಿ ಏನದ ನೆಕ್ಸ್ಟ್ ಇದು ಏನದ 4x - y = 8 ಅದ. ಎಸ್ ಈಗಿಲ್ಲೇ ಮೈನಸ್ ಇದೆ. ಇಲ್ಲಿ ಚಿಹ್ನೆಗಳನ್ನ ಬದಲಿ ಮಾಡಬೇಕು. ಪ್ಲಸ್ ಇದ್ದಲ್ಲಿ ಮೈನಸ್ ಇದ್ದಲ್ಲಿ ಪ್ಲಸ್ ಹಚ್ಕೊಳ್ಬೇಕು. ಇಲ್ಲಿ ಪ್ಲಸ್ ಇದೆಲ್ಲ ಮೈನಸ್ ಹಚ್ಕೊಳ್ಬೇಕು. ಇಲ್ಲಿ ಪ್ಲಸ್ ಇದೆಲ್ಲ ಮೈನಸ್ ಹಚ್ಕೊಳ್ಬೇಕು. ಈಗ -y ಕ್ಯಾನ್ಸಲ್ ಪ್ಲಸ್ y ಕ್ಯಾನ್ಸಲ್ ಹೋಯ್ತು ನೋಡ್ರಿ. y ಹೋಯ್ತು. ಈಗ 4x ದಲ್ಲಿ 3x ಅನ್ನ ಮೈನಸ್ ಮಾಡಬೇಕು. 4x ದಲ್ಲಿ 3x ಹೋದ್ರೆ ಎಷ್ಟು x ಉಳಿದು? 1x ಉಳಿತು. ದೊಡ್ಡ ಅಂಕಿ ಚಿಹ್ನೆ ಮೈನಸ್ ಅದ. ಮೈನಸ್ = 8ರಲ್ಲಿ 3 ಕಳಿಬೇಕು. ಎಷ್ಟಾಗುತ್ತೆ? 5 ಆಗುತ್ತೆ. ದೊಡ್ಡ ಅಂಕಿ ಚಿಹ್ನೆ ಮೈನಸ್ ಅದ. ಎಸ್ ಮೈನಸ್. ಹಾಗಾದ್ರೆ ಈ ಕಡೆ ಮೈನಸ್ ಕ್ಯಾನ್ಸಲ್, ಈ ಕಡೆ ಮೈನಸ್ ಕ್ಯಾನ್ಸಲ್. ಹಾಗಾದ್ರೆ x = ಎಷ್ಟಾಯ್ತು? 5 ಆಯ್ತು. ನೋಡ್ರಿ ಮುಗಿದೋಯ್ತು. x = 5 ಸಿಕ್ಬಿಡುತ್ತೆ ನಮಗೆ. x = 5. 4 ಆಯ್ಕೆಗಳಲ್ಲಿ ಅಂಶದಲ್ಲಿ 5 ಯಾವುದೇ ಅದೇ ರೈಟ್ ಆನ್ಸರ್ ಆಗುತ್ತೆ. ನೋಡ್ರಿ ಒಂದೇ ಒಂದದ 5/12 ಅದುವೇ ರೈಟ್. ಮುಂದೆ ನೋಡಕ್ ಹೋಗ್ಬೇಡಿ ನೀವು. ಭಿನ್ನ ರಾಶಿ ಛೇದದಲ್ಲಿ ಯಾವ್ದೈತೆ ನೋಡ್ಕೊಳಕ್ ಹೋಗ್ಬೇಡಿ. ಎಸ್ ನೋಡ್ರಿ, ಈಗ ಛೇದದಲ್ಲಿ ಎಷ್ಟು ಬಂದ? 12 ಬಂದಿದ್ದಲ್ಲ. ಎಸ್ y ವ್ಯಾಲ್ಯೂ 12 ಬರಬೇಕು. ಈಗ ಇಲ್ಲಿ x = 5 ಬಂತು. y ವ್ಯಾಲ್ಯೂ 12 ಬರ್ಬೇಕು. ಬರ್ತಿಲ್ಲ ನೋಡ್ರಿ. ನೀವು ಇದ್ರಲ್ಲಾದ್ರೂ ಹಾಕೊಳ್ರಿ ಅಥವಾ ಇದ್ರಲ್ಲಾದ್ರೂ ಹಾಕಿ. ಯಾವುದ್ರಲ್ಲಾದ್ರೂ ಹಾಕೊಳ್ರಿ. ನಾನು ಇದ್ರಲ್ಲಿ ಹಾಕೊಳ್ತೀನಿ. 3x - y = 3 ಅದ. ಈಗ ಇಲ್ಲಿ x ಅನ್ನ ಬೆಲೆ ಹಾಕ್ತಿರೋದು 3 × 5 - y = 3. 3 5 ಎಷ್ಟಾಗುತ್ತೆ? 15. ಈ ಪ್ಲಸ್ 3 ಒಳಗಡೆ ತರ್ತೀನಿ ನಾನು. ಪ್ಲಸ್ 3 ಈ ಕಡೆ ಬಂದ್ರೆ -3 = ಈ -y ಈ ಕಡೆ ಹೋದ್ರೆ ಏನಾಗುತ್ತೆ? +y ಆಯ್ತು. ನೋಡ್ರಿ y ನ ಹೊರಗಡೆ ಹಾಕಿದೀನಿ. -y ಇರೋದು +y ಆಯ್ತು. ಈ 3 ಒಳಗಡೆ ತೆಗೆದಿನಿ. +3 ಇರೋದು -3 ಆಯ್ತು. 12ರಲ್ಲಿ 3 ಹೋದ್ರೆ ಎಷ್ಟಾಗುತ್ತೆ? 15ರಲ್ಲಿ 3 ಹೋದ್ರೆ ಎಷ್ಟಾಯ್ತು? 12 ಆಗುತ್ತೆ. = ಏನಾಗುತ್ತೆ? ಇದು y ಬೆಲೆನೇ ಸಿಕ್ತು. y = 12. ಸರ್ ಈ ಕಡೆ ಐತಲ್ಲ. ಎಸ್ ಈ ಕಡೆ ಹಾಕೊಳ್ರಿ. ತೊಂದರೆ ಇಲ್ಲ. ಚಿಹ್ನೆ ಏನು ಬದಲಾಗಲ್ಲ. ಡೈರೆಕ್ಟ್ ಆಗಿ y ಬರುತ್ತೆ. ಈ ಕಡೆ ಬರುತ್ತೆ. 12 ಇದ್ದದ್ದು ಈ ಕಡೆ ಬರುತ್ತೆ. ಹಾಗಾದ್ರೆ y = ಎಷ್ಟಾಯ್ತು? 12 ಆಯ್ತು. ಹಾಗಾದ್ರೆ x / y = 5/12 ಬಂತ ಉತ್ತರ. ದ ರೈಟ್ ಆನ್ಸರ್ 5/12 ಈಸ್ ರೈಟ್ ಆನ್ಸರ್. ಕ್ಲಿಯರ್? ತುಂಬಾ ಈಸಿ ಆಗಿರ್ತಕ್ಕಂಥ ಇದು ಕೂಡ ತುಂಬಾ ಈಸಿ ಅದ. ಕ್ಲಿಯರ್? ಎಸ್ ನೆಕ್ಸ್ಟ್ ಕ್ವಶನ್, ಕೊನೆಯ ಕ್ವಶನ್ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 11. ಎ ಮತ್ತು ಬಿ 2 ಪೈಪುಗಳು ಕ್ರಮವಾಗಿ 15 ನಿಮಿಷಗಳು ಮತ್ತು 20 ನಿಮಿಷಗಳಲ್ಲಿ ಒಂದು ಟ್ಯಾಂಕ್ ಅನ್ನ ಭರ್ತಿ ಮಾಡುತ್ತವೆ. 15 ನಿಮಿಷದಲ್ಲಿ ಎ ಟ್ಯಾಂಕ್ ಮತ್ತು ಎ ಪೈಪು, 20 ನಿಮಿಷದಲ್ಲಿ ಬಿ ಪೈಪು ಒಂದು ಟ್ಯಾಂಕ್ ಅನ್ನ ಭರ್ತಿ ಮಾಡುತ್ತವೆ. ಎರಡೂ ಪೈಪುಗಳನ್ನು ಒಟ್ಟಿಗೆ ತೆರೆಯಲಾಗಿದೆ. ಆದರೆ 4 ನಿಮಿಷದ ನಂತರ ಎ ಪೈಪ್ ಅನ್ನ ಸ್ಥಗಿತಗೊಳಿಸಲಾಗಿದೆ. ಹಾಗಾದ್ರೆ ಟ್ಯಾಂಕ್ ಅನ್ನ ಭರ್ತಿ ಮಾಡಲು ಒಟ್ಟು ಎಷ್ಟು ಸಮಯದ ಅಗತ್ಯವಿದೆ? ನೋಡ್ರಿ, ಒಟ್ಟು ಅಂತ ಕೇಳಿದಾನೆ ಇಲ್ಲಿ. ಒಟ್ಟು ಎಷ್ಟು ಸಮಯದ ಅಗತ್ಯವಿದೆ ಅಂತ ಕ್ವಶನ್ ಕೇಳಿದ್ರೆ. ಎಸ್ ಇವಾಗ ಎಫಿಷಿಯನ್ಸಿ ಕಂಡುಹಿಡ್ಕೊಳ್ಳೋಣ ನಾವು. ನೋಡ್ರಿ ಇಲ್ಲಿ a × b / a + b ಮಾಡಿಬಿಟ್ಟು ಉತ್ತರ ನಿಮಗೆ ಬರಲ್ಲ. LCM ಮೆಥಡ್ ಅಲ್ಲಿ ಮಾಡ್ತಾ ಹೋಗ್ತೀನಿ. ಈಗ ಇವೆರಡರದ ಲಸ ಏನಾಗುತ್ತೆ? 20 ಬಗ್ಗೆ ಹೇಳ್ತಾ ಹೋಗ್ಬೇಕು. 21ರಲ್ಲಿ 20, 15 ಮಗ್ಗೆಲಿಲ್ಲ. 22ರಲ್ಲಿ 30, 22ರಲ್ಲಿ 40, 15 ಮಗ್ಗೆ 40 ಇಲ್ಲ. 23ರಲ್ಲಿ 60 ಇದೆ, ಅದು 15 ಮಗ್ಗೆಲಿದೆ. ಇದು ಟೋಟಲ್ ಯೂನಿಟ್. ಆ ತೊಟ್ಟಿ ಹಿಡಿತಕ್ಕಂಥ ನೀರಿನ ಯೂನಿಟ್ ಅಂತ ಅನ್ಕೊಳ್ಳಿ. 60 ಯೂನಿಟ್ ನೀರು ಹಿಡಿತೆ. ಹಾಗಾದ್ರೆ 15 ನಿಮಿಷದಲ್ಲಿ 60 ಯೂನಿಟ್. ಹಾಗಾದ್ರೆ 1 ನಿಮಿಷದಲ್ಲಿ ಎಷ್ಟು? 15 × 4 = 60. 1 ನಿಮಿಷದಲ್ಲಿ 4 ಯೂನಿಟ್. 20 ಎಷ್ಟರಲ್ಲಿ 60? 23ರಲ್ಲಿ 60. 1 ನಿಮಿಷದಲ್ಲಿ 3 ಯೂನಿಟ್. ಇದು ಎ ಪೈಪ್ 1 ಯೂನಿಟದಲ್ಲಿ 1 ನಿಮಿಷದಲ್ಲಿ 4 ಯೂನಿಟ್. ಹಾಗಾದ್ರೆ 1 ನಿಮಿಷದಲ್ಲಿ 2 ಪೈಪ್ ಸೇರಿಸಿದ್ರೆ 7 ಯೂನಿಟ್ ನೀರು ಬರುತ್ತೆ. 1 ನಿಮಿಷದಲ್ಲಿ 7 ಯೂನಿಟ್. ಈ ರೀತಿಯಾಗಿ 4 ನಿಮಿಷ ಎಟ್ ಎ ಟೈಮ್ ಸ್ಟಾರ್ಟ್ ಮಾಡಿದ್ರೆ 4 ನಿಮಿಷ ನಿರಂತರವಾಗಿ ಎ ಮತ್ತು ಬಿ ಪೈಪ್ 2. ಹಾಗಾದ್ರೆ 1 ನಿಮಿಷದಲ್ಲಿ 7 ಲೀಟರ್ ಅಂತಂದ್ರೆ 7 ಯೂನಿಟ್ ಅಂದ್ರೆ 4 ನಿಮಿಷದಲ್ಲಿ ಎಷ್ಟು ಯೂನಿಟ್ ಆಗುತ್ತೆ? 7 × 4 = 28 ಯೂನಿಟ್ ಆಗುತ್ತೆ. ಎಷ್ಟು ನಿಮಿಷದಲ್ಲಿ? 4 ನಿಮಿಷದಲ್ಲಿ 28 ಯೂನಿಟ್ ನೀರು ಮುಗೀತು. ಈಗ ಟೋಟಲ್ ಎಷ್ಟಿದೆ? 60 ಯೂನಿಟ್ ನೀರಿದೆ. ಅದರಲ್ಲಿ 28 ಯೂನಿಟ್ ನೀರು ಮುಗಿಸಿದೆ. ಹಾಗಾದ್ರೆ ಉಳಿದಿರ್ತಕ್ಕಂಥದ್ದು ಎಷ್ಟು? ಇನ್ನೂ 32 ಯೂನಿಟ್ ನೀರದ ತುಂಬಿಸ್ಬೇಕಷ್ಟನ್ನ.
ಈ 32 ಯೂನಿಟ್ ಅನ್ನ ನೀರು ತುಂಬಿಸ್ತಕ್ಕಂಥ ಜವಾಬ್ದಾರಿ ಯಾವ ಪೈಪ್ ಇಂದದ? ಬಿ ಪೈಪ್ ಇಂದದ. ಬಿ ಪೈಪ್ 1 ನಿಮಿಷದಲ್ಲಿ ಎಷ್ಟು ಲೀಟರ್ ನೀರು ತುಂಬುತ್ತೆ? 3 ಯೂನಿಟ್ ನೀರು ತುಂಬುತ್ತೆ. ಉಳಿದಿರ್ತಕ್ಕಂಥದ್ದು 32 ಯೂನಿಟ್. ಹಾಗಾದ್ರೆ 1 ಗಂಟೆಯಲ್ಲಿ 3 ಯೂನಿಟ್ ನೀರು ತುಂಬಿದ್ರೆ 32 ಯೂನಿಟ್ ನೀರು ತುಂಬಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ನೋಡ್ರಿ. ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರ್ತಾನೋ ಬರಲ್ಲ. ಇದನ್ನ ಭಿನ್ನ ರಾಶಿಯಲ್ಲಿ ಇಟ್ಟುಬಿಡೋಣ. ಭಿನ್ನ ರಾಶಿಯಲ್ಲಿ ಇಟ್ಟರೆ ನಮಗೆ ಅವ್ರು ಕೇಳ್ತಕ್ಕಂಥ ಕ್ವಶನ್ ಆಯ್ಕೆಯಲ್ಲಿದ್ರೆ ತುಂಬಾ ಈಸಿಯಾಗಿ ಕಂಡುಹಿಡ್ಕೊಳ್ಬಹುದು. ನೋಡ್ರಿ, ಭಿನ್ನ ರಾಶಿ. ಇದನ್ನ ಮಿಶ್ರ ಭಿನ್ನ ರಾಶಿಯಲ್ಲಿ ಇಡಬೇಕು. ಮಿಶ್ರ ಭಿನ್ನ ರಾಶಿಯಲ್ಲಿ ಇಟ್ಟರೆ ಕೆಳಗಡೆ 3 ದಿನ 3, ಈಗ 3 ಮಗ್ಗೆಯಲ್ಲಿ 32 ಅದ. ಹಾಗಾದ್ರೆ 3 10 30. ಎಷ್ಟು ಉಳಿತು? 2 ಉಳಿತು. ಎಸ್, 10 ನಿಮಿಷ 2/3 ನಿಮಿಷ ಇದೆ ನೋಡ್ರಿ. 10 ನಿಮಿಷ 2/3 ಸೆಕೆಂಡುಗಳು. 10 ನಿಮಿಷ 2/3 ಸೆಕೆಂಡುಗಳು. 2/3 ಸೆಕೆಂಡ್ಗಳಂದ್ರೆ ಎಷ್ಟು ನೋಡ್ರಿ? 1 ನಿಮಿಷನ್ನ 6 ಭಾಗ ಮಾಡಿ, 1 ನಿಮಿಷವನ್ನ 3 ಭಾಗ ಮಾಡಿ ಅದರಲ್ಲಿ 2 ಭಾಗ. 1 ನಿಮಿಷದಲ್ಲಿ ಎಷ್ಟು ಸೆಕೆಂಡ್ಗಳು? 60 ಸೆಕೆಂಡ್ಗಳು. ಇಲ್ಲಿ ನೋಡ್ರಿ, ಈ ಕಡೆ ಬೇರೆ ಕಡೆ ಇಟ್ಕೊಳ್ಳ. ಎಸ್, 2/3 1 ನಿಮಿಷದಲ್ಲಿ 60 ಸೆಕೆಂಡ್ಗಳು. 3 1 320 22 ಎಷ್ಟಾಗುತ್ತೆ? 40 ಸೆಕೆಂಡುಗಳು. ನೋಡ್ರಿ, ಬಿ ಪೈಪು 4 ನಿಮಿಷ ನಂತರ ಅದು ಎಷ್ಟೊತ್ತು ಆಗುತ್ತೆ? 10 ನಿಮಿಷ 40 ಸೆಕೆಂಡ್ಗಳಲ್ಲಿ ಆ ಟ್ಯಾಂಕ್ ತುಂಬುತ್ತೆ. 10 ನಿಮಿಷ 40 ಸೆಕೆಂಡ್ಗಳಲ್ಲಿ. ಆಯ್ಕೆಯಲ್ಲಿ ನೋಡ್ರಿ, 10 ನಿಮಿಷ 20 ಸೆಕೆಂಡ್ ಅದ. ತಪ್ಪು ಕೊಟ್ಟನಲ್ಲ ಉತ್ತರ. ಎಸ್, ಹಂಗನ್ನು ತಿಳ್ಕೊಂಡು 10 ನಿಮಿಷ 40 ಸೆಕೆಂಡ್ ಅಂತ ಕೊಟ್ರೆ ನೀವು ಅದಕ್ಕೆ ಹಾಕ್ಬಾರ್ದು, ತಪ್ಪಾಗುತ್ತೆ. ಅವ್ರು ಕೇಳಿರ್ತಕ್ಕಂಥದ್ದು ಕೇವಲ ಬಿ ಪೈಪ್ ಇಂದ ಕೇಳಿಲ್ಲ. ಅವ್ರು ಕೇಳಿದ ಕ್ವಶನ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ. ಹಾಗಾದ್ರೆ ಟ್ಯಾಂಕ್ ಅನ್ನ ಭರ್ತಿ ಮಾಡಲು ಒಟ್ಟು ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ? ಒಟ್ಟು ಅಂತ ಕೇಳಿದ್ರೆ ಸ್ಟಾರ್ಟಿಂಗ್ ಇಂದ ಹಿಡಿದು 10 ನಿಮಿಷ 40 ಸೆಕೆಂಡ್, ಆಮೇಲೆ ಅದಕ್ಕಿಂತ ಮುಂಚೆ 2 ಪೈಪ್ ಸ್ಟಾರ್ಟ್ ಆಗಿದ್ದು 4 ನಿಮಿಷ. ಹಾಗಾದ್ರೆ 10 ನಿಮಿಷ 40 ಸೆಕೆಂಡು ಪ್ಲಸ್ 4 ನಿಮಿಷ. ಹಾಗಾದ್ರೆ ಟೋಟಲ್ ಎಷ್ಟಾಗುತ್ತೆ? 10 1 4 14 ನಿಮಿಷ 40 ಸೆಕೆಂಡ್ ಈಸ್ ರೈಟ್ ಆನ್ಸರ್. ಇದು ಕರೆಕ್ಟ್ ಆಗಿರ್ತಕ್ಕಂಥದ್ದು ಉತ್ತರ. ನೀವೇನಾದ್ರೂ ಅಲ್ಲಿ 10 ನಿಮಿಷ 40 ಸೆಕೆಂಡ್ ಆಯ್ಕೆಲಿದ್ರೆ ಹಾಕ್ಬಿಟ್ರಪ್ಪ ಅಂತ ತಪ್ಪಾಗ್ಬಿಡ್ತಿತ್ತು. ಹೌದಾ? ಎಸ್, ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥದ್ದು ಯಾವುದು? 14 ನಿಮಿಷ 40 ಸೆಕೆಂಡ್. ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥದ್ದು. ನೋಡಿ, ಇಷ್ಟು ಈಸಿ ಆಗಿರ್ತಕ್ಕಂಥ ಈ ಕಲ್ಯಾಣ ಕರ್ನಾಟಕ ವಿಭಾಗದ PDO ಪ್ರಶ್ನೆ ಪತ್ರಿಕೆಯಲ್ಲಿ 11 ಕ್ವಶನ್ಗಳು ನೀರು ಕುಡಿದಷ್ಟು ಸುಲಭ ಇರತಕ್ಕಂಥ ಕ್ವಶನ್ಗಳು ಇವೆಲ್ಲವು. ಟೈಮ್ ಅಂಡ್ ಡಿಸ್ಟೆನ್ಸ್ ಕ್ವಶನ್ ಬಹಳ ಈಸಿ ಅದ. ಏಜ್ ಕ್ವಶನ್ನು ಮತ್ತು ನೋಡ್ರಿ, ಟೈಮ್ ಅಂಡ್ ವರ್ಕ್ ಅಲ್ಲಿ ಟ್ಯಾಪ್ದು ಕೊಟ್ಟಿದ್ದಾನೆ, ಸಿಸ್ಟಮ್ಸ್ ಇಲ್ಲಿ ಕೂಡ, ಪೈಪ್ ಅಂಡ್ ಸಿಸ್ಟಮ್ಸ್ ಇಲ್ಲಿ ಕೂಡ ಕೊಟ್ಟಿದ್ದಾನೆ, ಮತ್ತು ಟೈಮ್ ಅಂಡ್ ವರ್ಕ್ ಕ್ವಶನ್ ಕೂಡ ಕೊಟ್ಟಿದ್ದಾನೆ, ಕೋಡಿಂಗ್ ಡಿಕೋಡಿಂಗ್ ಕೊಟ್ಟಿದ್ದಾನೆ. ಒಂದು ನಂಬರ್ ಸೀರೀಸ್ ಕೊಟ್ಟಿಲ್ಲ ಇಲ್ಲಿ. ಕ್ಲಿಯರ್? ತುಂಬಾ ಈಸಿ ಆಗಿರ್ತಕ್ಕಂಥ ಎಲ್ಲಾ ಕ್ವಶನ್ಗಳನ್ನ ಕೇಳಿದರೆ, ಮತ್ತೆ ಪಾರ್ಟ್ನರ್ಶಿಪ್ ಅದನ್ನು ಕೂಡ ಕೊಟ್ಟಿದ್ದಾನೆ. ಟಿಕೆಟ್ಗಳ ಬೆಲೆ, ಎಸ್, ಪಾರ್ಟ್ನರ್ಶಿಪ್ ಆಧಾರ ಮೇಲೆ ಇರತಕ್ಕಂಥ ಕ್ವಶನ್ ಅದು. ಟಿಕೆಟ್ಗಳ ಬೆಲೆಗಳನ್ನ ಅನುಪಾತ ಕೊಟ್ಟಿದ್ದಲ್ಲ, ಎಸ್, ರೇಷಿಯೋ ಟಾಪಿಕ್ ಮೇಲೆ ಕ್ವಶನ್ಗಳನ್ನ ಕೇಳಿದ್ದಾನೆ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಲ್ಲಾ ಕ್ವಶನ್ಗಳನ್ನ, ಎಲ್ಲಾ ಟಾಪಿಕ್ ನ ಕ್ವಶನ್ಗಳನ್ನ ಈ ಒಂದು PDO ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾನೆ. ಸ್ನೇಹಿತರೆ, ದಯವಿಟ್ಟು ಎಲ್ಲಾ ಕ್ವಶನ್ಗಳನ್ನ ಸ್ಕಿಪ್ ಮಾಡದೆ ನೋಡಿರ್ತೀರ ಅಂತ ನನ್ನ ಭಾವನೆ. ಅದೇ ಭಾವನೆಯೊಂದಿಗೆ ನೀವು ನಿಮ್ಮ ಸ್ನೇಹಿತರಿಗೂ ಹಂಚಿಕೊಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.